ಆದಿ ಸಭೆಯಲ್ಲಿ ಸಾಧಾರಣ ಜನರು ತನ್ನ ಪ್ರಾಣ ಕಳ್ಕೊಳ್ಳೋದು ಲಾಭ ಅಂತ ಮುಂದೆ ಬರ್ತಾ ಇದ್ರು. ಇವತ್ತು ನಾವು ಸಾಯೋದು ದೊಡ್ಡ ನೋವು, ದುಃಖ ಅಂತ ನಾವು ಹೇಳ್ತೀವಿ, ನಾವು ಅಂದ್ಕೊಂಡಿದ್ದೀವಿ. ಕಾರಣ ನಮಗೆ ವಿಶ್ವಾಸ ಅನ್ನೋದು ಇಲ್ಲ. ಒಬ್ಬ ವಿಶ್ವಾಸಿಗೆ ಸಾವು ಅನ್ನೋದು ಏನೋ ಒಂದು ಜಯದ ಹಾಗೆ. ಒಬ್ಬ ವಿಶ್ವಾಸಿಗೆ ನೀತಿವಂತನಾಗಿ ಸಾಯುವಂಥದ್ದು ಒಂದು ಜಯ ಗಳಿಸಿದ ಹಾಗೆ. ಈ ಲೋಕದಲ್ಲಿದ್ದಷ್ಟು ದಿನ ಸೋಲೆ. ಅರ್ಥ ಆಗ್ತಿದೆಯಾ? ಈ ಲೋಕದಲ್ಲಿದ್ದಷ್ಟು ದಿನ ಸೋಲು, ಆದರೆ ಸತ್ತ ನಂತರ ಒಂದು ಜಯ ಗಳಿಸಿದ ಹಾಗೆ. ಸಾಧಾರಣವಾಗಿ ಮರಣ ಅಂತ ಕೇಳಿಸ್ಕೊಳ್ಳುವಾಗ ಎಲ್ಲ ಮನುಷ್ಯನಿಗೂ ಎಲ್ಲೋ ಒಂದು ರೀತಿಯ ಭಯ ಆಗುತ್ತೆ. ಮರಣ, ಡೆತ್ ಆಯೋಗಲ್ವಾ? ಡೆತ್ ಅಂತ ಕೇಳಿಸ್ಕೊಳ್ಳುವಾಗ ಅಥವಾ ಮರಣ ಅಂತ ಆ ಶಬ್ದ ಕೇಳಿಸ್ಕೊಂಡಾಗಲೇ ಮನಸ್ಸಿನ ಒಳಗಡೆ ಏನೋ ಒಂದು ಬೇಸರ, ಭಯ, ದುಃಖ ಎಲ್ಲ ಮನುಷ್ಯರಿಗೂ ಆಗುತ್ತೆ. ಕೇಳಿಸ್ಕೊಂಡಾಗ ಮಾತ್ರ ಅಲ್ಲ, ಬದುಕ್ತಾ ಇರುವಾಗ ಮನುಷ್ಯನ ಒಳಗಡೆ ಈ ಒಂದು ಭಯದಲ್ಲೇ ಮನುಷ್ಯ ಬದುಕ್ತಾ ಇರ್ತಾನೆ. ಪ್ರತಿದಿನ ಮನುಷ್ಯನ ಒಳಗಡೆ ಭಯ ಇರುತ್ತೆ. ನಮ್ಮ ಬಗ್ಗೆ ಇರ್ಬೋದು, ನಮ್ಮ ಜೊತೆಯಲ್ಲಿದ್ದವ್ರ ಬಗ್ಗೆ ಇರ್ಬೋದು. ಈ ಒಂದು ಭಯ ಮನುಷ್ಯನ ಒಳಗಡೆ ಸ್ವಾಭಾವಿಕವಾಗಿ ಇರುತ್ತೆ. ಏನಾದರೂ ಒಂದು ಕಾಯಿಲೆ ಬಂದುಬಿಟ್ರೆ ತಕ್ಷಣ ನಮ್ಮ ಮೈಂಡ್ ಒಳಗಡೆ ಒಂದು ಥಾಟ್ ಬರುತ್ತೆ, ಇದು ನನ್ನನ್ನು ಮರಣಕ್ಕೆ ಕರ್ಕೊಂಡು ಹೋಗುತ್ತೋ ಏನೋ ಅನಿಸಲ್ವ? ಯಾರಿಗೂ ಸ್ವಾಭಾವಿಕವಾಗಿ ಅನಿಸುತ್ತೆ ಅಲ್ವಾ? ಸ್ವಲ್ಪ ನಮಗೆ ವಯಸ್ಸಾಗ್ತಾ ಕೆಲವ್ರಿಗೇನು ಅನಿಸುತ್ತೆ, ಇನ್ನೇನು ನಾನು ಸತ್ತೋಗ್ಬಿಡ್ತೀನೇನೋ ಅಂತ. ಕೆಲವ್ರು ನೋಡಿ ಒಂದು 40 ವರ್ಷ ಆದಮೇಲೆ, 40 ಆದಮೇಲೆ ಅವ್ರು ಥಿಂಕ್ ಮಾಡೋದೇನು ಗೊತ್ತಾ, ಇನ್ನೇನಿದೆ, ಆಯಸ್ಸೆಲ್ಲ ಮುಗಿದೋಯ್ತು, ಇನ್ನೂ ಸಾಯಬೇಕು ಅಷ್ಟೇ. ಸಾವಿಗಾಗಿ ಅವ್ರ ಮೈಂಡ್ ಹೇಳ್ತಾ ಇರುತ್ತೆ, ಇನ್ನೂ ನಿನಗೆ ಸಾವು ಅಂತ. ಅದೇ ರೀತಿಯಲ್ಲಿ ಆಸ್ಪತ್ರೆಗೆ ಹೋಗಿ ಏನಾದರೂ ಒಂದು ಮಾರಕವಾದ ಕಾಯಿಲೆ ಇದೆ ಅಂತ ಗೊತ್ತಾದರೆ ನಮಗೆ ಆ ಮರಣದ ಒಂದು ಆಲೋಚನೆ ಮೈಂಡ್ ಒಳಗಡೆ ಓಡ್ಲಿಕ್ಕೆ ಶುರು ಆಗುತ್ತೆ. ಡಾಕ್ಟ್ರ್ ಏನಾದರೂ ಹೇಳಿಬಿಟ್ರೆ, ಆ ರೀತಿ ಒಂದು ಮರಣದ ಕುರಿತಾದ ಒಂದು ಭಯ ಸ್ವಾಭಾವಿಕವಾಗಿ ಎಲ್ಲ ಮನುಷ್ಯನ ಒಳಗಡೆನೂ ಇರುತ್ತೆ. ನಮ್ಮ ಮನೆಯಿಂದ ಯಾರಾದರೂ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಡೈಲಿ ಸ್ಕೂಲಿಗೆ ಹೋಗಿ ಬರ್ತಾರೆ. ಬರೋ ಟೈಮಿಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ, ಗಾಡಿ ಬೇರೆ 2 ವೀಲರೋ 4 ವೀಲರೋ ತೊಗೊಂಡು ಹೋಗಿರ್ತಾರೆ, ಡೈಲಿ ಬರ್ತಾರೆ. ಬೆಳಿಗ್ಗೆ 5 ಗಂಟೆಗೋ 6 ಗಂಟೆಗೋ ಹೋದವರು ಸಂಜೆ ಬರ್ತಾರೆ ಅಥವಾ ನೈಟ್ ಬರ್ತಾರೆ. ಸಪೋಸ್ ಒಂದು ದಿನ ಬರೋ ಟೈಮ್ ಒಂದು 2 ಅವರ್ಸ್ 3 ಅವರ್ಸ್ ಡಿಲೇ ಆಯಿತು, ಆವಾಗ ನಮ್ಮ ಮನಸ್ಸೊಳಗಡೆ ಏನು ಅನಿಸುತ್ತೆ? ಸ್ವಾಭಾವಿಕವಾಗಿ ಏನು ಅನಿಸುತ್ತೆ? ಎಲ್ಲೋ ಒಂದು ಕಡೆ ಚೆನ್ನಾಗಿ ದೇವ್ರನ್ನ ಸ್ತುತಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತಾ? ಅನಿಸೋದಿಲ್ಲ. ಏನಾಗಿದೆಯೋ ಏನೋ, ಬೈಕ್ ಬೇರೆ ತೊಗೊಂಡೋಗಿದ್ದಾನೆ, ಕಾರ್ ಬೇರೆ ತೊಗೊಂಡೋಗಿದ್ದಾನೆ, ಡೈಲಿ ಇಷ್ಟೊತ್ತಿಗೆ ಬರ್ತಾಯಿದ್ರು, ಇಷ್ಟು ದೂರ ನಡ್ಕೊಂಡು ಬರಬೇಕು, 2 ಬಸ್ ಎಲ್ಲ ಹತ್ಕೊಂಡು ಬರಬೇಕು, ಬಂದಿಲ್ಲ ಅಲ್ಲ, ಏನಾಗಿದೆ? ಅದ್ರ ಹಿಂದೆ ಒಂದು ಭಯ ಇರುತ್ತೆ, ಮರಣ ಭಯ. ಅದನ್ನು ಹೇಳಲ್ಲ ಅಷ್ಟೇ ಬಾಯಲ್ಲಿ. ಸೊ ಅಲ್ಟಿಮೇಟ್ಲಿ ಅದೇನೆ, ಬೇರೆ ಏನೂ ಅಲ್ಲ. ಇದೆಯಾ ನಿಮಗೆಲ್ಲ ಆ ಥರ ಅನಿಸುತ್ತೆ? ನಾವು ಬಾಯಲ್ಲಿ ಹೇಳಲ್ಲ ಅಲ್ವಾ? ನಮಗೆ ಯಾರಿಗೂ ಅದನ್ನು ಹೇಳಲಿಕ್ಕೆ ಇಷ್ಟ ಇಲ್ಲ. ಆದರೆ ಬೈಬಲ್ನಲ್ಲಿ ನಾವು ನೋಡುವಾಗ ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 21ರಿಂದ ನಾವು ಓದೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 21ರಿಂದ. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ಫಾರ್ ಟು ಮೀ ಲಿವಿಂಗ್ ಇಸ್ ಕ್ರೈಸ್ಟ್ ಆ್ಯಂಡ್ ಡೈಯಿಂಗ್ ಇಸ್ ಗೇನ್. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ದೈಹಿಕವಾಗಿ ಬದುಕುವುದು ಫಲಪ್ರದವಾಗಿದ್ದರೆ ನಾನು ಬದುಕುವುದು ಉತ್ತಮವೋ ಅಥವಾ ಸಾಯುವುದು ಸೂಕ್ತವೋ ನನಗೇ ತಿಳಿಯದು. ಉಭಯ ಸಂಕಟಕ್ಕೆ ಸಿಲುಕಿದ್ದೇನೆ. ಒಂದು ಕಡೆ ಈ ಬದುಕನ್ನು ತೊರೆದು ಕ್ರಿಸ್ತ ಯೇಸುವಿನೊಡನೆ ಒಂದಾಗಿರಬೇಕೆಂಬುದೇ ನನ್ನ ಬಯಕೆ. ಇದು ಎಷ್ಟೋ ಮೇಲಾದುದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮೈ ಡಿಸೈರ್ ಈಸ್ ಟು ಡಿಪಾರ್ಟ್ ಆ್ಯಂಡ್ ಬಿ ವಿತ್ ಕ್ರೈಸ್ಟ್, ಫಾರ್ ದಟ್ ಈಸ್ ಫಾರ್ ಬೆಟರ್.
ಮತ್ತೊಂದು ಕಡೆ ನಿಮಗೋಸ್ಕರ ಇಹದಲ್ಲಿದ್ದು ಜೀವಿಸುವುದು ಅವಶ್ಯವಾಗಿದೆ. ಈ ಮಾತು ಹೇಳಿದವನು ಒಬ್ಬ ದೇವದೂತ ಅಲ್ಲ, ಒಬ್ಬ ಸಾಧಾರಣ ಮನುಷ್ಯ, ನಮ್ಮ ಥರನೇ ನಿಮ್ಮ ಥರನೇ ಇರುವಂತಹ ಒಬ್ಬ ಮನುಷ್ಯ ಹೇಳಿದಂಥ ಮಾತು. ಸಂತ ಪೌಲರು ನುಡಿದಂಥ ಮಾತಾಗಿದೆ. ಹೀಗೆ ಹೇಳಲಿಕ್ಕೆ ಕಾರಣ ಏನು? ನನಗೆ ಜೀವಿಸುವುದು ಎಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ಅದರಲ್ಲೂ ಮುಂದೆ ಹೇಳ್ತಾ ಇದ್ದಾರೆ, ಒಂದು ಉಭಯ ಸಂಕಟಕ್ಕೆ ಸಿಲುಕಿದ್ದೀನೀಗ. ಬದುಕಬೇಕು, ಸಾಯಬೇಕು ಅಂತ ಆಸೆ. ಯಾಕೆ ಆಸೆ ಆಗ್ತಾಯಿದೆ ಅಂದರೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದು ಬಿಡಬೇಕು ನಿರಂತರವಾಗಿ. ಇಲ್ಲಿ ಮನುಷ್ಯರ ಜೊತೆಗಿರಬೇಕೀಗ. ಮತ್ತೆ ಮನುಷ್ಯರ ಜೊತೆಗಿದ್ದಾಗ ಸುಳ್ಳು ಹೇಳಲೇಬೇಕು, ಪಾಪ ಮಾಡಲೇಬೇಕು, ಕೋಪ ಮಾಡಿಕೊಳ್ಳೇಬೇಕು, ಭಯ ಪಡಲೇಬೇಕು, ನಿರಾಶೆ ಪಡಲೇಬೇಕು, ಆತಂಕಕ್ಕೆ ಒಳಗಾಗಲೇಬೇಕು ಅಲ್ವಾ? ಸೊ ಇದು ಯಾವುದೂ ಇಲ್ಲದ ಒಂದು ಜೀವನ ಇದೆಯಾ ಕೇಳಿದ್ರೆ ಇದೆ. ಯೇಸುವಿನ ಜೊತೆಯಲ್ಲಿ ನಿತ್ಯವೂ ಜೀವಿಸುವ ಆ ಜೀವನ. ಜೀವಿಸುವಂಥದ್ದು ನನ್ನ ಹೆಬ್ಬಯಕೆ. ಎಲ್ಲಿ ಜೀವಿಸೋದು? ಇಲ್ಲಲ್ಲ, ಅಲ್ಲಿ. ಆದರೆ ಇವತ್ತು ನಮ್ಮ ಹೃದಯದಲ್ಲಿ ಈ ಒಂದು ಆಸೆ ಇದೆಯಾ? ಈ ವಾಕ್ಯ ನಮಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ವಾಕ್ಯ ಹೇಳೋದಂತರ ಆ ರೀತಿ ಅಲ್ಲ. ಈ ವಾಕ್ಯವನ್ನು ತುಂಬ ಸಂತೋಷವಾಗಿ ಪೌಲರು ಯಾವ ರೀತಿಯಲ್ಲಿ ಹೇಳಿದರೋ ಅದೇ ರೀತಿಯಲ್ಲಿ ನಮಗೆ ಹೇಳಲಿಕ್ಕಾಗುತ್ತಾ? 21ನೇ ವಾಕ್ಯ ಹೇಳಲಿಕ್ಕಾಗುತ್ತಾ? ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ. ಆ ಪಾರ್ಟ್ ನಾವು ಹೇಳ್ತೀವಿ. ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ ಅಂತ ಹೇಳ್ತೀವಿ, ಸಂತೋಷವಾಗಿ ಹೇಳ್ತೀವಿ. ಸಾಯುವುದು ಲಾಭವೇ ಅಂತ ಹೇಳಲಿಕ್ಕಾಗುತ್ತಾ? ಹೇಳಿದರೂ ಸುಳ್ಳೇನೆ. ಒಂದು ವೇಳೆ ಹೇಳಿದರೂ ಕೂಡ ಸುಳ್ಳೇನೆ. ಸಾಯುವುದು ಲಾಭ ಅಂತ ಹೇಗೆ ಹೇಳಲಿಕ್ಕಾಗತ್ತೆ? ಯಾಕಂದರೆ ಎಷ್ಟೊಂದು ಕಮಿಟ್ಮೆಂಟ್ಸ್ ಇದೆ ಅಲ್ವಾ? ಇನ್ನೂ ನಾವು ಏನೂ ಮಾಡಿಲ್ಲ ಜೀವನದಲ್ಲಿ, ಏನೂ ಸಾಧನೆ ಮಾಡಿಲ್ಲ. ಇನ್ನೂ ಏನೇನೋ ಮಾಡಲಿಕ್ಕಿದೆ. ಮನೆ ಕಟ್ಟಲಿಕ್ಕಿದೆ, ಅದಾದಮೇಲೆ ಮಕ್ಕಳ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿಲ್ಲ, ಅವ್ರ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಅವ್ರ ಲೈಫ್ ಸೆಟ್ಲ್ ಮಾಡಿಸ್ಬೇಕು. ಮನೆಯಲ್ಲಿ ವಯಸ್ಸಾದ ತಂದೆ ತಾಯಂದಿರಿದ್ದಾರೆ. ಇಷ್ಟು ಬೇಗ ನಾವು ಆಗ ಯೋಚನೆ ಮಾಡೋದು ತಪ್ಪಲ್ವಾ? ಸಾಯೋದು ಲಾಭ ಅಂತ ಯೋಚನೆ ಮಾಡೋದು ಕೂಡ ತಪ್ಪೇ ಅಲ್ವಾ? ನಿಮ್ಗೇನು ಅನಿಸುತ್ತೆ? ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ? ನಿಮ್ಗನ್ಸೋದು ತಪ್ಪು ಅಂತಾನೆ. ಯಾಕೆ ಅನಿಸುತ್ತೆ ತಪ್ಪು ಅಂದರೆ, ನಾವು ಅವಿಶ್ವಾಸಿಗಳಾಗಿರೋದ್ರಿಂದ ನಮಗದು ತಪ್ಪು ಅನಿಸುತ್ತೆ. ಆದರೆ ಒಬ್ಬ ನಿಜವಾದ ಆತ್ಮದಲ್ಲಿ ಹೊಸ ಜನ್ಮವನ್ನು ಪಡೆದುಕೊಂಡು ಕ್ರಿಸ್ತ ಯೇಸುವಿನ ಪುನರಾಗಮನದ ನಿರೀಕ್ಷೆಯಲ್ಲಿ ಬದುಕುತ್ತಿರುವ, ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಅದು ಕಷ್ಟ ಅನಿಸೋದಿಲ್ಲ, ಅದು ಲಾಭ ಅನಿಸುತ್ತೆ, ಅದು ಒಳ್ಳೆಯದನಿಸುತ್ತೆ. ಯಾಕೆಂದರೆ ಕೊಚ್ಚೆ ಗುಂಡಿಯಲ್ಲಿ ಇರಲಿಕ್ಕೆ ಯಾರು ಇಷ್ಟಪಡ್ತಾರೆ ಹೇಳಿ? ನಾವು ಯಾರಾದರೂ ಕೊಚ್ಚೆ ಗುಂಡಿ, ಇಲ್ಲಿ ಪಕ್ಕದಲ್ಲಿ ಕೊಚ್ಚೆ ಗುಂಡಿ ಇದೆ ಅಂದರೆ ಆ ಕೊಚ್ಚೆ ಗುಂಡಿಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವ? ಇಷ್ಟಪಡೋದಿಲ್ಲ. ನಾವು ದಡದ ಮೇಲೆ ಒಳ್ಳೆ ಜಾಗದಲ್ಲಿ ಇರಲಿಕ್ಕೇ ಯಾವಾಗಲೂ ನಾವು ಇಷ್ಟಪಡ್ತೀವಿ. ಆದರೆ ಈ ಕೊಚ್ಚೆ ಗುಂಡಿಯಲ್ಲಿ ಅಥವಾ ಕೆಸರು ಗುಂಡಿಯಲ್ಲಿ ಯಾರೋ ಒಂದಿಷ್ಟು ಜನ ಬಿದ್ದು ಹೋಗಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಆವಾಗ ನಮಗೇನು ಅನಿಸುತ್ತೆ? ನಾವಲ್ಲಿ ಇರಬೇಕಾಗಿತ್ತು, ನಾವು ಇದ್ದವ್ರನ್ನ ಮೇಲೆ ಕೆತ್ತಬೇಕು ಅಂತ ನಮಗನ್ಸುತ್ತೆ. ಉದ್ದೇಶ ಇಷ್ಟೇ, ನಾವಲ್ಲಿ ಇರಬೇಕು ಅಂತ ಆಸೆ ಇಲ್ಲ. ಆದರೆ ಕೊಚ್ಚೆ ಗುಂಡಿಯಲ್ಲಿ ಇರುವವ್ರನ್ನ, ಕೆಸರಿನಲ್ಲಿ ಇರುವವ್ರನ್ನ ಮೇಲೆ ಕೆತ್ತಲಿಕ್ಕೋಸ್ಕರ ನಾವು ಕೊಚ್ಚೆ ಗುಂಡಿಲಿ ಇರಬೇಕು. ಅದು ಬಿಟ್ಟರೆ ಕೊಚ್ಚೆ ಗುಂಡಿಲಿ ಇರಲಿಕ್ಕೆ ಅಥವಾ ಕೆಸರಲ್ಲಿ ಬಿದ್ದುಕೊಂಡಿರಲಿಕ್ಕೆ ನಾವು ಯಾರೂ ಕೂಡ ಆಸೆ ಪಡೋದಿಲ್ಲ ಅಲ್ವಾ? ನಾವು ಆಸೆ ಪಡೋದು ಒಳ್ಳೆ ಜಾಗದಲ್ಲಿ ವಾಸ ಮಾಡಲಿಕ್ಕೆ. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕ ಅಂತಕ್ಕಂಥದ್ದು ಒಂದು ಕೊಚ್ಚೆ ಗುಂಡಿ ಥರ. ಇಲ್ಲಿರೋದು ಪೂರ್ತಿ ಕೊಚ್ಚೆನೇ. ಕೋಪ, ದ್ವೇಷ, ಹೊಟ್ಟೆ ಕಿಚ್ಚು, ಕಾಮಾಭಿಲಾಷೆಗಳು, ಕುಡುಕುತನ, ವಿಗ್ರಹಾರಾಧನೆ, ಮಾಟ ಮಂತ್ರ, ನಂಬಿಕೆ ದ್ರೋಹ, ಅವಿಧೇಯತೆ, ಭಯ, ಆತಂಕ, ನಿರಾಸೆ, ಹಣದ ವ್ಯಾಮೋಹ, ಕೊಲೆ, ಇದೆಲ್ಲ ಇದೆಯಾ ಈ ಪ್ರಪಂಚದಲ್ಲಿ? ಇದೆಯಾ? ಹಾಂ,
ಇದ್ರ ಮಧ್ಯದಲ್ಲಿ ನಾವು ಬದುಕಬೇಕು, ನೆಮ್ಮದಿಯಿಂದ ಬದುಕಬೇಕು ಅಂತೀರಿ. ಖಂಡಿತವಾಗಲೂ ಸಾಧ್ಯ ಇಲ್ಲ. ನೀವು ಹುಡ್ಕೋ ನೆಮ್ಮದಿ ಅಂತೂ ಈ ಪ್ರಪಂಚದಲ್ಲಿ ಸಿಗಲ್ಲ. ನಾವು ನೆಮ್ಮದಿ ಹುಡ್ಕೊಂಡೇ ಎಲ್ಲೋ ಪ್ರಾರ್ಥನೆ ಧ್ಯಾನ ಅಲ್ಲಿ ಇಲ್ಲಿಂದ ಅಲೆಮಾರಿಗಳ ಥರ ಅಲಿತೀವಿ. ಆದರೆ ಅಲ್ಲಿ ಕುತ್ಕೊಂಡಾಗ ಸ್ವಲ್ಪ ಸಿಗ್ಬೋದು ಅಷ್ಟೇ, ವಾಪಸ್ ಬಂದಮೇಲೆ ಏನೂ ಸಿಗಲ್ಲ ಅಲ್ವಾ? ಇನ್ನು ನೋಡಿ, ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಯಾಕೆ ಹೇಳಿ? ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಅಟ್ಲೀಸ್ಟ್ ಸತ್ತೋಗ್ಬಿಡೋಣ ಅಂತ. ಸತ್ತು ಹೋಗ್ಬಿಟ್ರೆ ನೆಮ್ಮದಿ ಸಿಗುತ್ತೆ ಅಂತ ಅವ್ರು ನಂಬ್ಕೊಂಡಿರೋ ಸುಳ್ಳು. ಆದರೆ ಸತ್ತ ತಕ್ಷಣ ನೆಮ್ಮದಿ ಸಿಗೋದಿಲ್ಲ, ನರಕ ಸಿಗುತ್ತೆ ಆ ರೀತಿ ಹೋದರೆ. ಆಯಿತಾ? ಆತ್ಮಹತ್ಯೆ ಮಾಡಿಕೊಂಡು ನಿನಗೇನು ಸಿಗುತ್ತೆ? ಅವನಿಗೆ ದೇವರಲ್ಲಿ ವಿಶ್ವಾಸ ಇಲ್ಲ, ದೇವರಲ್ಲಿ ನಂಬಿಕೆ ಇಲ್ಲ, ದೇವರನ್ನ ಆಶ್ರಯಿಸ್ತಾ ಇಲ್ಲ, ನಿತ್ಯ ಜೀವದ ನಿರೀಕ್ಷೆ ಇಲ್ಲ, ದೇವರ ವಾಕ್ಯದ ಅರಿವಿಲ್ಲ, ದೈವ ಭಯ ಇಲ್ಲ, ಏನೂ ಇಲ್ಲ. ಎಕ್ಸ್ಟ್ರೀಮ್ ಸೆಲ್ಫಿಶ್ನೆಸ್ ಅಂತ ಹೇಳ್ಬೋದು. ಈ ಆತ್ಮಹತ್ಯೆ ಮಾಡ್ಕೊಂಡು ಸಾಯೋ ಯೋಚನೆ ಮಾಡೋದು ಮತ್ತು ಪ್ರಯತ್ನ ಮಾಡೋದು ಸತ್ತವರು ಎಕ್ಸ್ಟ್ರೀಮ್ ಸೆಲ್ಫಿಶ್. ಅಂದರೆ ಅವರು ಆಸೆ ಪಟ್ಟಿದ್ದವ್ರಿಗೆ ಸಿಕ್ಕಿಲ್ಲ, ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ, ಅದಕ್ಕೆ ಅವರು ಸತ್ತಿದ್ದು. ಹೆಚ್ಚಿನವ್ರು ಕಷ್ಟ ಅಂತ ಸಾಯೋದಕ್ಕಿಂತನೂ ಅವರು ಇಷ್ಟಪಟ್ಟಿದ್ದು ಸಿಕ್ಕಿಲ್ಲ, ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿಲ್ಲ, ಮತ್ತು ನಾನು ಯಾಕೆ ಬದುಕಬೇಕು? ಈ ಕೊಲೆ ಮಾಡೋದು ಅದೇ ಎಕ್ಸ್ಟ್ರೀಮ್ ಸೆಲ್ಫಿಶ್. ಅವರ ಸ್ವಂತ ಲಾಭಕ್ಕೋಸ್ಕರ, ಇಷ್ಟಕ್ಕೋಸ್ಕರ ಎಷ್ಟೋ ಜನ ಭ್ರೂಣ ಹತ್ಯೆ ಮಾಡ್ತಾರೆ. ತಾಯಿ ಹೊಟ್ಟೆಯಲ್ಲಿ ಮಗು ಇರುವಾಗಲೇ ಅದು ನಮಗೆ ಬೇಡ ಅಂತ ಹೇಳಿಬಿಟ್ಟು ಅಬಾರ್ಷನ್ ಮಾಡಿಸ್ಕೊಳ್ಳುವಂಥದ್ದು. ಯಾತಕ್ಕೋಸ್ಕರ? ಅವರ ಸ್ವಾರ್ಥಕ್ಕೋಸ್ಕರ, ಅವರ ಸ್ವಂತ ಲಾಭಕ್ಕೋಸ್ಕರ, ಅವರ ದುರಿಚ್ಛೆಗೋಸ್ಕರ, ಅವರ ಸ್ವಾರ್ಥ, ಅವರ ಸುಖಕ್ಕೋಸ್ಕರ ಒಂದು ಜೀವವನ್ನು ಹತ್ಯೆ ಮಾಡುವಂಥದ್ದು. ಅದೇ ರೀತಿ ಇನ್ನೊಬ್ಬನನ್ನು ಕೊಲೆ ಮಾಡು, ಚಾಕು ಹಾಕಿ ಕೊಲ್ಲೋದಿರ್ಬೋದು, ಬೇರೆ ರೀತಿ ಕೊಲ್ಲೋದಿರ್ಬೋದು. ಅದು ಯಾವುದಕ್ಕೋಸ್ಕರ? ಅವರಿಗೇನೋ ಲಾಭ ಬೇಕು, ಅದಕ್ಕೋಸ್ಕರ ಕೊಲೆ ಮಾಡೋದು. ಅಥವಾ ಅವರಿಗೇನೋ ನಷ್ಟ ಆಗಿದೆ, ಆದ್ದರಿಂದ ಅದಕ್ಕೋಸ್ಕರ ಕೊಲೆ ಮಾಡೋದು. ಈ ಕೊಲೆಯ ಹಿಂದೆ ಏನಿದೆ ಕೇಳಿದರೆ ಸ್ವಾರ್ಥ ಅನ್ನೋದಿದೆ, ಎಕ್ಸ್ಟ್ರೀಮ್ ಸೆಲ್ಫಿಶ್ನೆಸ್. ಆತ್ಮಹತ್ಯೆ ಹಿಂದೆ ಇರೋದು ಅದೇನೆ. ಆದರೆ ಇಲ್ಲಿ ಆತ್ಮಹತ್ಯೆಗೋ ಕೊಲೆಗೋ ಅಲ್ಲ ಹೇಳ್ತಾ ಇರೋದು. ರಕ್ತಸಾಕ್ಷಿ ಆಗೋದು ಅಂದರೆ ನಾವು ಕೊಲೆ ಆಗೋದು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಲ್ಲ. ಅಥವಾ ಯೇಸುವಿಗೋಸ್ಕರ ತಮ್ಮ ಪ್ರಾಣವನ್ನು ಕಳ್ಕೊಳ್ಳೋದು ಅಂದ ತಕ್ಷಣ ಅದು ಕೊಲೆ ಆಗೋದು ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಲ್ಲ. ಅದು ದೇವರಿಗೆ ಅರ್ಪಿಸುವ ಒಂದು ಕಾಣಿಕೆ, ದೇವರಿಗೆ ಅರ್ಪಿಸುವ ಒಂದು ಕಾಣಿಕೆ ನಮ್ಮ ಒಂದು ಜೀವನ ಅಂತ ಹೇಳ್ತಕ್ಕಂಥದ್ದು. ನಾವು ಜೀವ ಇಲ್ದಿರ್ತಕ್ಕಂಥದ್ದೆಲ್ಲ ತೊಗೊಂಡೋಗಿ ದೇವ್ರಿಗೆ ಕಾಣಿಕೆಯಾಗಿ ಕೊಡ್ತೀವಿ. ಹೂವು ಕೊಡ್ತೀವಿ ಅಲ್ವಾ, ಕ್ಯಾಂಡಲ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಇನ್ನೂ ಏನೇನೋ ಕೊಡ್ತೀವಿ, ಕಾಣಿಕೆ ಅಂತ ಕೊಡ್ತೀವಿ ದೇವರಿಗೆ. ಆ್ಯಕ್ಚುಲಿ ದೇವರಿಗೆ ಇದಕ್ಕೆ ಈ ಕಾಣಿಕೆ ತೊಗೊಂಡು ಏನು ಮಾಡ್ತಾರೆ? ಥಿಂಕ್ ಮಾಡಿದರೆ ಯಾವಾಗಾದರೂ ನೀವು ದೇವ್ರಿಗೆ ಕಾಣಿಕೆ ಅಂತ ಕೊಡ್ತೀರಲ್ವ, ದುಡ್ಡು, ಕ್ಯಾಂಡ್ಲು, ಇನ್ನೇನೇನೋ ಕೊಡ್ತೀರಾ. ದೇವ್ರು ಇದೇನಂತ ತಗೊಂಡು ಏನಾದರೂ ಮಾಡೋಕ್ಕಾಗುತ್ತಾ? ಏನು ಮಾಡ್ಬೋದು? ದೇವರೇನು ತಗೊಳ್ಳೋದು ಇಲ್ಲ, ಅದೇನು ಮಾಡೋದೇ ಇಲ್ಲ. ನಾವು ಕೊಡಬೇಕಷ್ಟೇ, ನಮ್ಮ ಖುಷಿಗೆ ನಾವು ಕೊಟ್ಕೋಬೇಕಷ್ಟೆ. ಆದರೆ ದೇವರಿಗೆ ಕಾಣಿಕೆಯಾಗಿ ಕೊಡೋದಾದರೆ ನಮ್ಮನ್ನೇ ಕೊಡಿ ಅಂತ ದೇವರು ಬಯಸ್ತಾ ಇದ್ದಾರೆ. ದೇವರೊಂದು ಕಾಣಿಕೆ ಬಯಸೋದಾದರೆ ಅದು ನಮ್ಮನ್ನೇ ಒಂದು ಕಾಣಿಕೆಯಾಗಿ ಬಯಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನನ್ನನ್ನು ದೇವರಿಗೆ ಒಂದು ಕಾಣಿಕೆಯಾಗಿ ಕೊಡ್ಬೋದು, ಒಂದು ಆರಾಧನೆಯಾಗಿ ಕೊಡ್ಬೋದು? ರೋಮನರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ನಾವು ಓದಿದ್ದೀವಿ ಎಷ್ಟೋ ಸಾರಿ, 12:2 ನಿಮ್ಮನ್ನೇ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಜೀವವಾದ ಒಂದು ಬಲಿಯಾಗಿ ಸಮರ್ಪಿಸಿಕೊಳ್ಳಿ. ಇದೇ ನಿಜವಾದ ಒಂದು ಆರಾಧನೆ, ಇದೇ ಒಂದು ಆತ್ಮಿಕವಾದ ಆರಾಧನೆ. ಅದಲ್ಲದೆ ನೀವು ಹೂ ಕೊಡೋದು, ಕ್ಯಾಂಡಲ್ ಕೊಡೋದು, ದುಡ್ಡು ಕೊಡೋದು, ಮಂಡಿಕಾಲು ಹಾಕೋದು ಅಲ್ಲ ಆರಾಧನೆ. ನಿನ್ನನ್ನೇ ಕೊಡುವಂಥದ್ದಾಗಿದೆ ಆರಾಧನೆ. ನಮ್ಮನ್ನು ಪೂರ್ತಿಯಾಗಿ ದೇವರಿಗೆ ಕೊಡುವಂಥದ್ದು ಒಂದು ಆರಾಧನೆಯಾಗಿದೆ. ಇಂಥ ಒಂದು ಆರಾಧನಾ ಜೀವನವನ್ನು ದೇವರು ನಮ್ಮಿಂದ ಬಯಸ್ತಾ ಇದ್ದಾರೆ. ಈ ಆರಾಧನೆ ಮಾಡ್ತಾ ಮಾಡ್ತಾ ಒಂದು ವೇಳೆ ಕೆಲವೊಮ್ಮೆ ನಮ್ಮ ಪ್ರಾಣ ಕೂಡ ಹೋಗ್ಬೋದು. ರಕ್ತಸಾಕ್ಷಿ, ದೇವರಿಗೆ ಮೆಚ್ಚುಗೆ ಆದದ್ದು, ಅಂಥವ್ರನ್ನ ಬೈಬಲ್ ಹೇಳುತ್ತೆ ಸಜ್ಜನರು ಅಂತ. ಸಜ್ಜನರು ಯಾರು ಕೇಳಿದರೆ ಚರ್ಚಿಗೆ ಹೋಗಿ ಮನೆಗೆ ಬರೋರಂತ ಅಲ್ಲ ಲೆಕ್ಕ, ಅಥವಾ ಏನೋ ಒಂದಿಷ್ಟು ಪ್ರಾರ್ಥನೆ ಮಾಡುವವರು, ಕಾಣಿಕೆ ಕೊಡುವವರು, ಹಾಡು ಹೇಳುವವರು, ಪ್ರಬೋಧನೆ ಮಾಡುವವರು, ಧ್ಯಾನಕೂಟ ನಡೆಸುವವರು ಎಲ್ಲರೂ ಸಜ್ಜನರು ಅಂತ ಅಲ್ಲ. ಅದು ಲೋಕದ ಲೆಕ್ಕಾಚಾರದಲ್ಲಿ. ಆದರೆ ದೇವರ ಲೆಕ್ಕದಲ್ಲಿ ಸಜ್ಜನರು, ರೈಚಿಯಸ್, ನೀತಿವಂತರು ಯಾರು ಕೇಳಿದರೆ ವಿಶ್ವಾಸಿಗಳಾಗಿ ಈ ಒಂದು ಆರಾಧನಾ ಜೀವನವನ್ನು ಜೀವಿಸಿ ತಮ್ಮ ಜೀವಮಾನವೆಲ್ಲ ದೇವರಿಗೋಸ್ಕರ ಬದುಕಿದವರು, ದೇವರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬದುಕಿದವರು, ದೇವರ ಮಹಿಮೆಗಾಗಿ ಬದುಕಿದವರು. ಅದೇ ವಿಶ್ವಾಸದ ಜೀವನ, ನೀತಿಯ ಜೀವನ.
ಅದನ್ನೇ ಪೌಲರು ಹೇಳೋದು, ನನಗೆ ಜೀವಿಸುವುದು ಎಂದರೆ ಕ್ರಿಸ್ತ ಯೇಸುವೆ, ಬೇರೆ ಏನೂ ಇಲ್ಲ. ಒಳ್ಳೆ ಕಾರ್ಯ ಮಾಡಿದವ್ರನ್ನ ಸಜ್ಜನರು ಅಂತ ಈ ಲೋಕ ಹೇಳುತ್ತೆ. ಸುಮಾರು ಒಳ್ಳೆ ಕಾರ್ಯಗಳನ್ನೆಲ್ಲ ಮಾಡೋರು ಸಜ್ಜನರು, ಕೆಟ್ಟದ್ದು ಮಾಡೋರು ದುರ್ಜನರು. ಆದರೆ ಬೈಬಲ್ ಹೇಳೋದು ಸಜ್ಜನರು ಯಾರು ಕೇಳಿದರೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ತಮ್ಮನ್ನೇ ದೇವರಿಗೆ ಸಮರ್ಪಿಸಿಕೊಂಡು ಒಂದು ಆರಾಧನಾ ಜೀವನವನ್ನು ಜೀವಿಸ್ತಾ ಇರ್ತಕ್ಕಂಥವರು. ಆ ಜೀವಿತದಲ್ಲಿ ಅವರ ಪ್ರಾಣ ಹೋಗ್ಬೋದು, ಮಾನ ಹೋಗ್ಬೋದು, ಆಸ್ತಿಪಾಸ್ತಿ ಹೋಗ್ಬೋದು, ನಷ್ಟಗಳಾಗ್ಬೋದು, ಕಷ್ಟಗಳಾಗ್ಬೋದು, ಯಾವುದಾದರೂ ರೀತಿಯಲ್ಲಿ ಶಾರೀರಿಕವಾಗಿ ಭೌತಿಕವಾಗಿ ಕಷ್ಟಗಳಾಗ್ಬೋದು. ಅವರೆಲ್ಲರೂ ಸಜ್ಜನರೇ. ಸುಮ್ಮನೆ ಯಾವುದೋ ಒಂದು ಕ್ರೈಸ್ತ ಸಭೆಯಲ್ಲಿ, ಕ್ರೈಸ್ತ ಧರ್ಮದಲ್ಲಿ, ಕ್ರೈಸ್ತ ಡಿನಾಮಿನೇಷನಲ್ಲಿ ಸೇರಿಕೊಂಡು ಒಂದಿಷ್ಟು ಕ್ರಿಸ್ತಿಯ ಪ್ರಾರ್ಥನೆಗಳನ್ನು ಮಾಡಿಕೊಂಡು ಹಾಡುಗಳನ್ನ ಹಾಡಿಕೊಂಡು ಸಂಡೇ ಚರ್ಚಿಗೆ ಹೋಗಿ ಬಂದ ತಕ್ಷಣ, ಅವ್ರು ಸತ್ತ ತಕ್ಷಣ ಅವ್ರನ್ನ ಸಜ್ಜನರು ಅಂತ ಹೇಳಲಿಕ್ಕಾಗೋದಿಲ್ಲ. ಬೈಬಲ್ ಪ್ರಕಾರ ಸಜ್ಜನರು ಅಂದರೆ ವಿಶ್ವಾಸದ ಜೀವನವನ್ನು ಜೀವಿಸಿದವರು. ಇದು ಯಾವುದು ಸುಜ್ಞಾನ ಪುಸ್ತಕದಲ್ಲಿ 3ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಸಜ್ಜನರ ಆತ್ಮಗಳು ಎಲ್ಲಿರುತ್ತೆ ಕೇಳಿದರೆ ದೇವ್ರ ಕೈಯಲ್ಲಿ. ಕ್ರಿಶ್ಚಿಯನ್ಸ್ ಆತ್ಮಗಳು ದೇವ್ರ ಕೈಯಲ್ಲಿ ಇರುತ್ತೆ ಅಂತ ಹೇಳಲಿಲ್ಲ, ಅಥವಾ ಚರ್ಚಿಗೆ ಹೋಗೋರ ಆತ್ಮಗಳೆಲ್ಲ ದೇವ್ರ ಕೈಯಲ್ಲಿ ಇರುತ್ತೆ ಅಂತ ಹೇಳಲಿಲ್ಲ, ಅಥವಾ ಪ್ರಾರ್ಥನೆ ಮಾಡೋರ ಆತ್ಮಗಳೆಲ್ಲ ದೇವ್ರ ಕೈಯಲ್ಲಿ ಇರುತ್ತೆ ಅಂತ ಹೇಳಲಿಲ್ಲ. ಸಜ್ಜನರಾಗಿ ಬದುಕಿದವರ ಆತ್ಮಗಳು ಯಾರ ಕೈಯಲ್ಲಿರುತ್ತಂತೆ? ದೇವರ ಕೈಯಲ್ಲಿರುತ್ತೆ ಅಂತ ಇದೆಯಾ? ಏನಂತ ಇದೆ? ಸಜ್ಜನರ ಆತ್ಮಗಳು ಇರುವವು ದೇವರಳು, ಅವರನ್ನು ಮುಟ್ಟದು ಮಹಾಯಾತನೆ. ಆಮೇಲೆ ಮುಂದೆ ಓಕೆ ಓಕೆ ನೋಡೋರಿಗೆ ಆ ಥರ ಅನ್ನಿಸ್ತು. ಅವರಾದರೂ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿ ಇರುವರು. ಯಾರು ಯಾರು? ಸತ್ತೋದವರಲ್ಲ, ಸಜ್ಜನರಾಗಿ ಸತ್ತವರು. ಸಜ್ಜನರಾಗಿ ಸತ್ತವರು. ಕ್ರಿಶ್ಚಿಯನ್ಸ್ ಆಗಿ ಸತ್ತವರು ಅಂತ ಇಲ್ಲ, ಕ್ಯಾಥಲಿಕ್ಸ್ ಆಗಿ ಸತ್ತವರು, ಪ್ರೊಟೆಸ್ಟೆಂಟ್ ಆಗಿ ಸತ್ತವರು, ನೀರಲ್ಲಿ ಮುಳುಗಿ ಸ್ನಾನ ದೀಕ್ಷೆ ತೆಗೆದುಕೊಂಡು ಸತ್ತವರು, ಆ ಥರ ಲೆಕ್ಕ ಅಲ್ಲ. ಸಜ್ಜನರಾಗಿ ಜೀವಿಸಿ ಮೃತರಾದ ಪ್ರತಿಯೊಬ್ಬರ ಆತ್ಮಗಳು ದೇವರ ಬಳಿಯಲ್ಲಿ ಇರ್ತದೆ. ಯಾವ ಸ್ಥಿತಿಯಲ್ಲಿರುತ್ತೆ? ಶಾಂತಿ ಸಮಾಧಾನವಾಗಿರುತ್ತೆ. ಬೈಬಲ್ ಹೇಳುತ್ತೆ, ಸಜ್ಜನರಾಗಿ ಮೃತರಾದವರು ದೇವರ ಬಳಿಯಲ್ಲಿ ಅವರು ಇರ್ತಾರೆ. ದೇವರ ಶಾಂತಿ, ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನವನ್ನು ಅವರು ಅನುಭವಿಸ್ತಾ ಇರ್ತಾರೆ. ಈಗ ನಮ್ಮ ಕುಟುಂಬಗಳಲ್ಲಿ ಸತ್ತವರು ದೇವರ ಬಳಿಯಲ್ಲಿ ಇದ್ದಾರಾ, ಶಾಂತಿ ಸಮಾಧಾನ ಅನುಭವಿಸ್ತಾ ಇದ್ದಾರಾ ಕೇಳಿದರೆ ನಮಗೆ ಗೊತ್ತಿಲ್ಲ. ಅವರು ಸಜ್ಜನರಾಗಿ ಸತ್ತಿದ್ರೆ ದೇವರ ಬಳಿಯಲ್ಲಿ ಇರ್ತಾರೆ, ಶಾಂತಿ ಸಮಾಧಾನ ಅನುಭವಿಸ್ತಾ ಇರ್ತಾರೆ. ಸಜ್ಜನರಾಗಿ ಬದುಕದೇ ಇದ್ದರೆ, ಸಜ್ಜನರಾಗಿ ಸಾಯ್ಲಿಕ್ಕಾಗಲ್ಲ, ಆಗ ದುರ್ಜನರು ಇರುವ ಜಾಗಕ್ಕೆ ಹೋಗ್ತಾರೆ. ನಾವಿಲ್ಲಿಂದ ಎಷ್ಟೇ ಓ ಕರ್ತರೆ ಮೃತರಿಗೆ ನಿತ್ಯ ವಿಶ್ರಾಂತಿ ಕರುಣಿಸಿರಿ ಅಂದರೂ ವರ್ಕೌಟ್ ಆಗಲ್ಲ. ನಮ್ಮ ಹಾಡಿಂದ, ನಮ್ಮ ಪ್ರಾರ್ಥನೆಯಿಂದ ಎಲ್ಲ ಸಿಗೋ ಹಾಗಿದ್ದಿದ್ರೆ ಬೇರೆ ಏನೂ ಬೇಡದಿತ್ತು, ಎಲ್ಲರನ್ನೂ ಹಾಡಿ ಹಾಡಿ ಕಳಿಸ್ಬಿಡ್ಬೋದಾಗಿತ್ತು, ಒಂದಿಷ್ಟು ಪ್ರಾರ್ಥನೆ ಮಾಡಿ ಸ್ವರ್ಗಕ್ಕೆ ಕಳಿಸ್ಬೋದಾಗಿತ್ತು. ಆ ರೀತಿ ಸಿಸ್ಟಮ್ ಬೈಬಲಲ್ಲಿ ಇಲ್ಲ, ದೇವರಲ್ಲಿಲ್ಲ, ಹೊಸ ಒಡಂಬಡಿಕೆಯಲ್ಲಿಲ್ಲ, ಮನುಷ್ಯ ಮಾಡ್ಕೊಬಿಟ್ಟಿದ್ದಾನೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಲೋಕದಲ್ಲಿ ಬದುಕುವಾಗ ನಾವು ಸಜ್ಜನರಾಗಿದ್ದರೆ ನಮ್ಮ ಹೃದಯದ ಒಳಗಡೆ ಒಂದು ಅಮರತ್ವದ ಆಸೆ ಇರ್ತದೆ. ಓಕೆ, ಇಫ್ ವಿ ಆರ್ ಲಿವಿಂಗ್ ರೈಚಸ್ ಲೈಫ್, ವಿ ವಿಲ್ ಹ್ಯಾವ್ ದ ಡಿಸೈರ್ ಆಫ್ ಇಟರ್ನಲ್ ಲೈಫ್ ಇನ್ ಅವರ್ ಹಾರ್ಟ್, ಇನ್ ಅವರ್ ಸೋಲ್. ನಾವು ಸಜ್ಜನರಾಗಿ ಬದುಕ್ತಾ ಇದ್ದೀವಿ ಅಂತ ಏನು ಗ್ಯಾರಂಟಿ? ನಮ್ಮ ಒಳಗಡೆ ನಿತ್ಯತೆಯ ಒಂದು ಭರವಸೆ ಇರ್ತದೆ. ವಿ ವಿಲ್ ಹ್ಯಾವ್ ದ ಹೋಪ್ ಆಫ್ ಇಟರ್ನಲ್ ಲೈಫ್. ಈ ನಿತ್ಯತೆಯ ಭರವಸೆ ಇರುವ ಪ್ರತಿಯೊಬ್ಬನು ಈ ಲೋಕದಲ್ಲಿ ಬದುಕುವಾಗ ಅವನಿಗೆ ಮರಣದ ಕುರಿತಾದ ಚಿಂತೆ ಬರಲ್ಲ, ಬದುಕಬೇಕು ಅನ್ನೋ ಆಸೆ ಬರಲ್ಲ, ಸಾವಿನ ಕುರಿತು ಚಿಂತೆ ಬರೋದಿಲ್ಲ, ಸತ್ತೋಗ್ಬಿಡೋಣ ಅಂತ ಅನಿಸೋದಿಲ್ಲ. ಈ ವಾಕ್ಯ ಅವನ ಹೃದಯದಲ್ಲಿ ಮಾಂಸ ಧರಿಸಿರುತ್ತೆ. ಯಾವುದು? ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ. ಈಗ ನಾವು ಬದುಕಬೇಕು, ಯಾಕೆ ಅಂದರೆ ಕ್ರಿಸ್ತ ಯೇಸುವಿಗಾಗಿ, ಅವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ, ಅವರಿಗಾಗಿ ನಾವು ಬದುಕಲೇಬೇಕು. ಅವರಿಗಾಗಿ ಬದುಕೋದಂದ್ರೆ ಏನು? ಪ್ರೈಸ್ ಲಾರ್ಡ್ ಹೇಳಲಿಕ್ಕೆ, ಅಲ್ಲೆಲ್ಲೂಯಾ ಹೇಳಲಿಕ್ಕೆ ಅಲ್ಲ ಬದುಕಬೇಕಾಗಿರೋದು.
ಕೆಲವು ಟೈಮ್ ನಮ್ಗೆ ಅನಿಸುತ್ತೆ, ನಾನು ಸತ್ತೋಗ್ಬಿಟ್ರೆ ಯಾರು ಪ್ರಬೋಧನೆ ಮಾಡ್ತಾರೆ, ನಾನು ಸತ್ತೋಗ್ಬಿಟ್ರೆ ಯಾರು ಪ್ರೈಸ್ ಆ್ಯಂಡ್ ವರ್ಷಿಪ್ ಲೀಡ್ ಮಾಡ್ತಾರೆ, ನಾನು ಸತ್ತೋಗ್ಬಿಟ್ರೆ ಯಾರು ಸಭೆ ನಡೆಸ್ತಾರೆ, ನಾನು ಸತ್ತೋಗ್ಬಿಟ್ರೆ ಯಾರಿದ್ದಾರೆ ಮುಂದೆ ಅಂತ. ಅದಕ್ಕೆ ನೀನು ಬದುಕೋದು ಬೇಕಾಗಿಲ್ಲ. ಈ ಬದುಕೋದಾದರೆ ಯಾಕೆ ಬದುಕಬೇಕು ಅಂದರೆ, ಕೊಚ್ಚೆಗುಂಡಿಯಲ್ಲಿ ಇರೋರನ್ನ ಮೇಲಕ್ಕೆ ಕರ್ಕೊಂಡು ಬರಬೇಕು. ನಮ್ಮ ಕುಟುಂಬಗಳಲ್ಲಿರೋರು, ಎಷ್ಟೋ ಕುಟುಂಬದ ಸದಸ್ಯರು ಕೊಚ್ಚೆಗುಂಡಿಯಲ್ಲಿದ್ದಾರೆ, ಲೋಕದಲ್ಲಿ, ಪಾಪದಲ್ಲಿ, ಸತ್ಯದ ಅರಿವಿಲ್ಲದೆ, ಅವಿಶ್ವಾಸದಲ್ಲಿ, ಅಜ್ಞಾನದಲ್ಲಿ ಇನ್ನೂ ಕೂಡ ಆ ಒಂದು ಆತ್ಮಿಕ ಮರಣದಲ್ಲಿ ಬದುಕ್ತಾ ಇದ್ದಾರೆ. ಅವ್ರನ್ನ ಮೇಲಕ್ಕೆ ಕರ್ಕೊಂಡು ಬರಬೇಕಾದ್ರೆ ಬದುಕಬೇಕು ನಾನು. ಅಂಥವ್ರು ಎಷ್ಟೋ ಜನ ಇದ್ದಾರೆ. ಅವ್ರಿಗೋಸ್ಕರ ಬದುಕಬೇಕೇ ವಿನಃ ಅದಲ್ಲದೆ ಬೇರೆ ಇಲ್ಲಿ ಬದುಕಿ ಏನು ಪ್ರಯೋಜನ ಇದೆ? ಬೇರೆ ಏನೂ ಇಲ್ಲ, ಏನೂ ಲಾಭ ಇಲ್ಲ. ಇಲ್ಲಿ ಬದುಕಿ ಏನು ಲಾಭ ಇದೆ ಹೇಳಿ? ದೇವ್ರನ್ನ ಸ್ತುತಿ ಮಾಡ್ಲಿಕ್ಕೆ ಬದುಕಿದ್ದೀನಿ, ದೇವ್ರನ್ನ ಸ್ತುತಿ ಮಾಡಿ ಇಲ್ಲಿ ಸ್ತುತಿ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಇಲ್ಲಿ ಬಾಯಲ್ಲಿ ಸ್ತುತಿ ಮಾಡ್ಬೋದು, ನಿಜವಾಗ್ಲೂ ಅವ್ರನ್ನ ನೋಡಿ ಸ್ತುತಿ ಮಾಡ್ಬೇಕಂದ್ರೆ ಅಲ್ಲಿ ಹೋಗಬೇಕು, ಒಳ್ಳೆ ಸ್ತುತಿ ಆರಾಧನೆ ಮಾಡ್ಬೋದು ಅಲ್ವಾ? ಸೊ ನಾವಿಲ್ಲಿ ಬದುಕೋದಾದರೆ ಅದು ಕ್ರಿಸ್ತ ಯೇಸುವಿಗಾಗಿ ಸಾಯುವುದು ಲಾಭವೇ. ಒಬ್ಬ ನಿಜವಾದ ನೀತಿವಂತನಿಗೆ ಹೃದಯದ ಒಳಗಡೆ ಅನಿಸುತ್ತೆ, ನನಗೆ ಸಾಯೋದೇ ಲಾಭ, ನನಗೆ ಸಾಯೋದೇ ಲಾಭ. ಈ ಆಲೋಚನೆ ಯಾವಾಗ ಬರುತ್ತೆ ಗೊತ್ತಾ? ನಿಜವಾದ ಜೀಸಸ್ ಸಿಕ್ಕಿದ ಮೇಲೆ. ಆ ಸಿಮಿಯೋನಿಗೆ ನಿಜವಾದ ಜೀಸಸನ್ನು ಕಂಡ ಮೇಲೆ ಅವನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ದೇವ್ರ ಹತ್ರ. ಏನಂತ? ದೇವರೇ, ಇನ್ನನ್ನು ಕಳಿಸ್ಬಿಡು. ನೀನು ಕೊಟ್ಟ ಆ ರಕ್ಷಕನನ್ನು ಅಥವಾ ರಕ್ಷಣೆಯನ್ನು ನಾನು ಕಣ್ಣಾರೆ ನೋಡಿ ಆಯಿತು, ಕೈಯಾರೆ ಮುಟ್ಟಿ ಆಯಿತು, ಮುತ್ತು ಕೊಟ್ಟಾಯಿತು. ಇನ್ನು ನನಗೆ ಅಲ್ಲಿ ಬಂದು ಸೆಟ್ಲ್ ಆಗಬೇಕು. ಯೇಸು ನೋಡಿ ಆದಮೇಲೆ ಮತ್ತೆ ಅವನ ಹೃದಯ ಆಸೆ ಪಟ್ಟಿದ್ದು ಒಂದೇ, ನನ್ನ ಕರ್ಕೊಬಿಡು ದೇವರೇ, ಸಾಕು ಜೀವನ. ಇದಕ್ಕಾಗೆ ಕಾದ್ಕೊಂಡಿದ್ದೆ ಇಷ್ಟು ವರ್ಷ, ಇವತ್ತು ನೀನು ಪ್ರತ್ಯಕ್ಷ ಮಾಡಿದೆ, ತೋರಿಸ್ದೆ, ಇನ್ನು ಸಾಕು ನನಗೆ. ನಾನು ಯಾರನ್ನ ನೋಡಬೇಕೋ ಅವ್ರನ್ನ ನೋಡಿ ಆಯಿತು, ಏನು ಸಿಗಬೇಕೋ ಅದು ಕೈಯಲ್ಲಿ ಸಿಕ್ಕಿ ಆಯಿತು. ಐ ಆಮ್ ಹ್ಯಾಪಿ ನಾವು, ಬೇಗ ಕರ್ಕೊಂಡು ಬಿಡು ಅಂತ ಸಿಮಿಯೋನ ಕೇಳ್ತಾನೆ. ಯೇಸು ಸ್ವಾಮಿಯನ್ನು, ಆ ಬಾಲಕ ಯೇಸುವನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸಲು ಹೋಗುವಾಗ ಆ ಸಿಮಿಯೋನ್ ಪ್ರವಾದಿ ಆ ಮಾತನ್ನು ಹೇಳ್ತಾರೆ. ನಾವು ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತೀವಿ, ಅಲ್ಲಿ ಕ್ರಿಸ್ತ ಯೇಸುವಿನ ಶರೀರ ಮತ್ತು ರಕ್ತ ಎಂದು ಆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡಿದ ಮೇಲೆ ಎಷ್ಟು ಜನಕ್ಕೆ ಆ ರೀತಿ ಅನಿಸಿದೆ, ಸಾಕಪ್ಪ ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ್ದೆ, ನೀನು ಸ್ವರ್ಗಕ್ಕೆ ಹೋದ್ರೆ ಸಾಕು ಅಂತ. ಯಾಕೆ ಅಂದರೆ ನಾವು ವಿಶ್ವಾಸಿಗಳಾಗಿ ಸ್ವೀಕಾರ ಮಾಡಿಲ್ಲ, ಮೂಢನಂಬಿಕೆಯಲ್ಲಿ ಬದುಕಿ ಅವಿಶ್ವಾಸಿಗಳಾಗಿ ಆತ್ಮದಲ್ಲಿ ಸತ್ತವರಾಗಿ ಹೋಗಿ ಸ್ವೀಕಾರ ಮಾಡಿ ಬರೋದ್ರಿಂದ ನಮಗೆ ಅದು ಕೇವಲ ರೊಟ್ಟಿ ದ್ರಾಕ್ಷಾರಸದ ಅನುಭವ ಬಿಟ್ಟು ಯೇಸುವಿನ ಅನುಭವ ಬಂದಿಲ್ಲ. ನಾವು ಒಂದು ಹೊಸ ಜನ್ಮ ಪಡೆದು, ಆತ್ಮದಲ್ಲಿ ಒಂದು ಹೊಸ ಜನ್ಮವನ್ನು ಪಡೆದು ವಿಶ್ವಾಸದ ಜೀವನವನ್ನು ಜೀವಿಸುತ್ತಾ ಕ್ರಿಸ್ತ ಯೇಸುವಿನ ಪುನರಾಗಮನದ ನಿರೀಕ್ಷೆಯಲ್ಲಿ ನಾವು ಹೋಗಿ ಈ ಒಂದು ಆ ರೊಟ್ಟಿ ಮುರಿಯುವ ಸಂಸ್ಕಾರದಲ್ಲಿ ಭಾಗವಹಿಸುವಾಗ, ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕಾರ ಮಾಡುವಾಗ ಖಂಡಿತವಾಗಲೂ ನಮಗೇನು ಅನಿಸುತ್ತೆ? ದೇವರೇ, ಯಾವಾಗ ನಾನು ನಿಮ್ಮ ಜೊತೆಗೆ ಒಂದಾಗೋದು, ಯಾವಾಗ ನಾವು ನಿಮ್ಮನ್ನು ಮುಖಾಮುಖಿಯಾಗಿ ನೋಡೋದು, ಆ ಒಂದು ಆಸೆ ನಮ್ಮ ಹೃದಯದೊಳಗಡೆ ಬರುತ್ತೆ. ಈಗ ಕೆಲವ್ರಿಗೆ ಸಾಯಬೇಕು ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಜೀವನದಲ್ಲಿ ಕಷ್ಟ, ಗಂಡ ಕುಡಿತಾನೆ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಕಾಯಿಲೆ, ಸಾಲ, ಇಲ್ಲಿದ್ದರೆ ತುಂಬ ಟೆನ್ಷನ್, ಕಮಿಟ್ಮೆಂಟ್. ಆ ಕಾರಣಕ್ಕೋಸ್ಕರ ನಮಗೆ ಸಾಯಬೇಕು ಅನಿಸುತ್ತೆ. ಅದು ಒಂದು ಪೈಶಾಚಿಕವಾದ ಆಲೋಚನೆ. ಅದು ಹೇಳಿದ್ನಲ್ಲ, ಎಕ್ಸ್ಟ್ರೀಮ್ ಸೆಲ್ಫಿಶ್ನೆಸ್ಸಿಂದ, ಸ್ವಾರ್ಥದಿಂದ ಬರುವಂಥ ಆಲೋಚನೆ. ಅದು ವಿಶ್ವಾಸದಿಂದ ಬರುವ ಆಲೋಚನೆ ಅಲ್ಲ, ಅದು ಜೀವಿತದಲ್ಲಿ ಬಂದ ಜಿಗುಪ್ಸೆಯಿಂದ, ನಿರಾಶೆಯಿಂದ ಬರುವಂಥ ಒಂದು ಆಲೋಚನೆ. ಆದರೆ ಒಂದು ವಿಶ್ವಾಸದಿಂದ ಬರುವ ಆಲೋಚನೆ ಏನು ಗೊತ್ತಾ? ಇದು ಯಾವುದು? ನನಗೆ ಜೀವಿಸುವುದು ಎಂದರೆ ಕ್ರಿಸ್ತ ಯೇಸುವೇ, ಸಾಯುವುದು ಲಾಭವೇ. ಸಾಯುವುದನ್ನು ಲಾಭ ಅಂತ ಧೈರ್ಯವಾಗಿ ಹೇಳಿ, ಎಷ್ಟೋ ಬಾರಿ ಈ ಮರಣ ಕಣ್ಮುಂದೆ ಬಂದಿದ್ದರೂ ಕೂಡ, ಮರಣಾವಸ್ಥೆಗೆ ಒಳಗಾಗಿದ್ದರೂ ಕೂಡ ಭಯಪಡದೇನೆ, ಈ ಸಾವಿಗೆ ಭಯಪಡದೇನೆ ಧೈರ್ಯವಾಗಿ ಜೀವಿಸಿದಂಥ ಮನುಷ್ಯ ಸಂತ ಪೌಲರು. ಇವರು ನಮ್ಮ ಥರ ಶರೀರ ಇರುವವರು, ಆಯಿತಾ? ಅವರಿಗೇನು ಸ್ಪೆಷಲ್ ದೇಹ ಯಾವುದೂ ಇರಲಿಲ್ಲ. ನಮಗೆ ಯಾವ ರೀತಿ ದೇಹ ಇದೆಯೋ ಅದೇ ರೀತಿ ರಕ್ತ ಮಾಂಸ ಎಲುಬು ಇರ್ತಕ್ಕಂತಹ ಮನುಷ್ಯನ ದೇಹ ಇರ್ತಕ್ಕಂಥ ಮನುಷ್ಯ. ಹಾಗಾದರೆ ಸಂತ ಪೌಲರಿಗೆ ಈ ರೀತಿ ಒಂದು ಆಲೋಚನೆ ಮಾಡಲಿಕ್ಕೂ, ಜೀವಿಸಲಿಕ್ಕೂ, ಒಂದು ಜೀವನವನ್ನು ಯೇಸು ಕ್ರಿಸ್ತನಿಗೋಸ್ಕರ ಸಮರ್ಪಿಸಲಿಕ್ಕೂ ಸಾಧ್ಯವಾಗಿತ್ತಾದರೆ ನನಗೆ ಯಾಕೆ ಆಗ್ತಾ ಇಲ್ಲ?
ನಮ್ಮಿಂದ ಯಾಕೆ ಅದು ಆಗ್ತಾ ಇಲ್ಲ? ನಾವು ಕ್ರೈಸ್ತರಲ್ವಾ? ಹಾಗಾದರೆ ನಿಜವಾಗ್ಲೂ ಈ ಪ್ರಶ್ನೆ ಹಾಕೋಬೇಕು. ನಾವು ಕ್ರೈಸ್ತರಲ್ವಾ? ನಾವಿನ್ನು ವಿಶ್ವಾಸಕ್ಕೆ ಬಂದಿಲ್ವಾ? ನಮ್ಮಲ್ಲಿ ಪರಿಶುದ್ಧಾತ್ಮರು ಇಲ್ವಾ? ಈ ಯೋಚನೆ ಬರಲಿ, ಆಯಿತಾ? ಖಂಡಿತವಾಗಲೂ ಪೌಲರಲ್ಲಿ ಇದ್ದ ಪವಿತ್ರಾತ್ಮರೇ ಇವತ್ತು ಸಭೆಯಲ್ಲಿ ಅಥವಾ ವಿಶ್ವಾಸಿಯ ಹೃದಯದಲ್ಲಿ ಇರೋದು. ಹಾಗಾದರೆ ಅವರಲ್ಲಿದ್ದ ಪವಿತ್ರಾತ್ಮರು ಅವರಿಗೆ ಅಷ್ಟು ಬಲ, ಧೈರ್ಯ ಕೊಟ್ಟಿದ್ದಾದರೆ ನನಗೆ ಯಾಕೆ ಸಿಗ್ತಾ ಇಲ್ಲ? ಹಾಗಾದರೆ ನನ್ನಲ್ಲಿರೋ ಆತ್ಮ ಯಾವುದೋ ಬೇರೆ ಇರಬೇಕು. ಅವರು ಜೀವಿಸ್ತಾ ಇದ್ದಂಥ ವಿಶ್ವಾಸದ ಜೀವನ, ನಾನು ಜೀವಿಸ್ತಾ ಇರೋ ಜೀವನ ಒಂದೇ ಆಗಿದ್ದರೆ ಅವರಲ್ಲಿದ್ದ ಆ ಆಸೆ, ಆ ಆಲೋಚನೆ ಯಾಕೆ ನನ್ನಲ್ಲಿ ಬರ್ತಾ ಇಲ್ಲ? ಅವರಲ್ಲಿದ್ದಂಥ ನಿರೀಕ್ಷೆನೇ ನನ್ನಲ್ಲೂ ಇದ್ದಿದ್ದೆ ಆದರೆ ಯಾಕೆ ನನ್ನಲ್ಲಿ ಆ ಆಲೋಚನೆ ಬರ್ತಾ ಇಲ್ಲ? ಹಾಗಾದರೆ ಸಮಥಿಂಗ್ ಈಸ್ ರಾಂಗ್ ಇನ್ ಮೀ. ನನ್ನಲ್ಲೇನೋ ರಾಂಗ್ ಸೇರ್ಕೊಬಿಟ್ಟಿದೆ. ತಪ್ಪಾದ ವಿಶ್ವಾಸ, ತಪ್ಪಾದ ಭರವಸೆ, ತಪ್ಪಾದ ಆತ್ಮ, ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ತಪ್ಪಾದ ಉಪದೇಶ. ಈ ತಪ್ಪಾದ ಆತ್ಮ, ರಾಂಗ್ ಸ್ಪಿರಿಟ್, ರಾಂಗ್ ಫೇತ್, ರಾಂಗ್ ಹೋಪ್ ಇವತ್ತು ಪ್ರಪಂಚದಲ್ಲಿದೆ, ಕ್ರೈಸ್ತ ಸಭೆಯಲ್ಲಿದೆ. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹೊರಗಡೆದೆಲ್ಲ ಮಾತಾಡ್ತಾ ಇರೋದು. ಕ್ರೈಸ್ತ ಸಭೆಯಲ್ಲಿ ಇವತ್ತು ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್ ಅಂತ ಏನು ಕರಿತಿದ್ವೋ ಆ ಕ್ರೈಸ್ತ ಸಮುದಾಯದಲ್ಲಿ, ಸಭೆಗಳಲ್ಲಿ, ಕುಟುಂಬಗಳಲ್ಲಿ ಇರ್ತಕ್ಕಂಥದ್ದು ತಪ್ಪಾದ ಒಂದು ಆತ್ಮ, ರಾಂಗ್ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅಂತ ತಿಳ್ಕೊಂಡಿದ್ದಾರೆ, ಬಟ್ ರಾಂಗ್ ಸ್ಪಿರಿಟ್. ಅದೇ ರೀತಿ ಸರಿಯಾದ ವಿಶ್ವಾಸ ಅಂತ ತಿಳ್ಕೊಂಡು ಹೋಗ್ತಾ ಇದ್ದಾರೆ, ರಾಂಗ್ ಫೇತ್. ಸರಿಯಾದ ನಿರೀಕ್ಷೆ ಇಟ್ಕೊಂಡು ಬದುಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ರಾಂಗ್ ಹೋಪ್. ಸರಿಯಾದ ನಿರೀಕ್ಷೆ ಅಲ್ಲ, ಸರಿಯಾದ ಒಂದು ದೇವರ ಆತ್ಮನೂ ಅಲ್ಲ, ಸರಿಯಾದ ಒಂದು ವಿಶ್ವಾಸನೂ ಅಲ್ಲ. ಇದಕ್ಕೆಲ್ಲ ಕಾರಣ ಏನು? ಯಾಕೆ ಈ ರಾಂಗ್ ಬಂದು ಸೇರಿಕೊಳ್ತು? ಹೇಗೆ ಬಂದು ಸೇರಿಕೊಳ್ತು? ರಾಂಗ್ ಟೀಚಿಂಗ್ಸ್, ತಪ್ಪಾದ ಬೋಧನೆಗಳು, ತಪ್ಪಾದ ಉಪದೇಶಗಳು, ಅಥವಾ ಸರಿಯಾದ ಉಪದೇಶ ನಮಗೆ ಸಿಗದೇ ಇದ್ದಿದ್ದರಿಂದ ಸೈತಾನ ಇದನ್ನು ಮರೆ ಮಾಡ್ತಾನೆ. ಯಾವುದು? ದೇವರ ವಾಕ್ಯದ ಉಪದೇಶ, ಶುಭ ಸಂದೇಶ ಜನರಿಗೆ ಸಿಗದ ಹಾಗೆ ಮರೆ ಮಾಡ್ತಾನೆ. ಹಾಗೆ ಮರೆ ಮಾಡಿದರೆ ಏನಾಗುತ್ತೆ? ಒಂದು ಫಾಲ್ಸ್ ರಿಲಿಜಿಯನ್ ಕ್ರಿಯೇಟ್ ಆಗುತ್ತೆ. ಫಾಲ್ಸ್ ಚರ್ಚ್, ಫಾಲ್ಸ್ ಕ್ರಿಶ್ಚಿಯಾನಿಟಿ, ಫಾಲ್ಸ್ ಫೇತ್, ಫಾಲ್ಸ್ ಹೋಪ್, ಫಾಲ್ಸ್ ಅಡೋರೇಷನ್, ಫಾಲ್ಸ್ ವರ್ಷಿಪ್ ಎಲ್ಲ ತಪ್ಪಾಗಿದ್ದು ಬರುತ್ತೆ. ಎಲ್ಲಿಂದ ಬರುತ್ತೆ ಕೇಳಿದರೆ ತಪ್ಪಾದ ಉಪದೇಶಗಳಿಂದ, ಅಥವಾ ಸರಿಯಾದ ಸತ್ಯ ವಚನಗಳ ಉಪದೇಶ ಇಲ್ಲದೆ ಇರುವಾಗ. ಆದಿ ಸಭೆಯಲ್ಲಿ ಸಾಧಾರಣ ಜನರು ತನ್ನ ಪ್ರಾಣ ಕಳ್ಕೊಳ್ಳೋದು ಲಾಭ ಅಂತ ಮುಂದೆ ಬರ್ತಾ ಇದ್ದರು. ಇವತ್ತು ನಾವು ಸಾಯೋದು ದೊಡ್ಡ ನೋವು, ದುಃಖ ಅಂತ ನಾವು ಹೇಳ್ತೀವಿ, ನಾವು ಅಂದ್ಕೊಂಡಿದ್ದೀವಿ. ಕಾರಣ ನಮಗೆ ವಿಶ್ವಾಸ ಅನ್ನೋದು ಇಲ್ಲ. ಒಬ್ಬ ವಿಶ್ವಾಸಿಗೆ ಸಾವು ಅನ್ನೋದು ಏನೋ ಒಂದು ಜಯದ ಹಾಗೆ. ಒಬ್ಬ ವಿಶ್ವಾಸಿಗೆ ನೀತಿವಂತನಾಗಿ ಸಾಯುವಂಥದ್ದು ಒಂದು ಜಯ ಗಳಿಸಿದ ಹಾಗೆ. ಈ ಲೋಕದಲ್ಲಿದ್ದಷ್ಟು ದಿನ ಸೋಲೆ. ಅರ್ಥ ಆಗ್ತಿದೆಯಾ? ಈ ಲೋಕದಲ್ಲಿದ್ದಷ್ಟು ದಿನ ಸೋಲು, ಆದರೆ ಸತ್ತ ನಂತರ ಒಂದು ಜಯ ಗಳಿಸಿದ ಹಾಗೆ. ಪೌಲ ಹೇಳ್ತಾನಲ್ಲ, ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣ ಆಯಿತು. ಇದು ಯಾವಾಗ ಆಗೋದು? ಇದೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಹೇಳಲಿಕ್ಕೆ ಇರುವಂಥ ವಾಕ್ಯ. ಅದೆಲ್ಲಿದೆ ಅಂದರೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿದೆ, 55. ಸಾವಿಗೆ ಸೋಲಾಯಿತು, ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೆ ಸಾವೆ ನಿನ್ನ ಜಯವೆಲ್ಲಿ, ಎಲೆ ಸಾವೆ ನಿನ್ನ ಜಯವೆಲ್ಲಿ. ಎಲ್ಲಿ? ಇದು ಯಾವಾಗ ಆಗುತ್ತೆ? ಇದು ಯಾವಾಗ ಹೇಳಲಿಕ್ಕಾಗತ್ತೆ? ಸತ್ತೋದಾಗಲಾ? ಅಲ್ಲ, ಮತ್ತೆ ಯಾವಾಗ? ಇದು ಯಾವಾಗ ಹೇಳೋಕ್ಕಾಗುತ್ತೆ ಅಂದರೆ ನೋಡಿ, 51ರಿಂದ ಇರ್ತಕ್ಕಂಥ ವಾಕ್ಯ ಓದ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲಿಂದ ಈ 15ನೇ ಅಧ್ಯಾಯದಲ್ಲಿ ಸುಮಾರು ವಿಷಯ ಇದೆ, ಆದರೂ ಕೂಡ ನಮಗೀಗ ಸಮಯ ಕಡಿಮೆ ಇರೋದ್ರಿಂದ ಇದನ್ನು ಓದೋಣ. ಇಗೋ ಕೇಳಿ, ಇದುವರೆಗೂ ನಿಗೂಢವಾಗಿದ್ದ ರಹಸ್ಯವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಮಿಸ್ಟ್ರಿ. ಅದಕ್ಕೆ ದಿಸ್ ಈಸ್ ಎ ಮಿಸ್ಟ್ರಿ, ಒಂದು ರಹಸ್ಯ. ನಾವೆಲ್ಲರೂ ಸಾಯುವುದಿಲ್ಲ. ನಾವೆಲ್ಲರೂ ಸಾಯುವುದಿಲ್ಲ. ನಂಬಕ್ಕಾಗತ್ತಾ? ನಂಬೋದು. ಯಾರು ನಂಬೋದು ಹೇಳಿ ನೋಡೋಣ ಕ್ವಿಕ್ಕಾಗಿ. ವಿಶ್ವಾಸಿಗಳಲ್ಲ, ನಿರೀಕ್ಷೆಯಿಂದ ಬದುಕುತ್ತಿರುವವರು. ವಿಶ್ವಾಸಿಗಳು ಕರೆಕ್ಟೇ, ಆದರೆ ಅದಕ್ಕೆ ನಮಗೆ ರೈಟ್ ವರ್ಡ್ ಬೇಕೀಗ. ನಿರೀಕ್ಷೆಯಿಂದ ಬದುಕ್ತಾ ಇರೋರು. ಯಾವ ನಿರೀಕ್ಷೆಯಿಂದ ಬದುಕ್ತಾ ಇರೋರು? ಯೇಸು ಈಗ ಬರ್ತಾರೆ. ಯೇಸು ಈಗ ಬರ್ತಾರೆ. ಈಗ ಟೈಮ್ ಎಷ್ಟಾಯಿತು? 12:50 ಆಯಿತು.
1 ಗಂಟೆಗೆ ಜೀಸಸ್ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ಬದುಕ್ತಾ ಇರೋರು. ಅರ್ಥ ಆಗ್ತಿದೆಯಾ? ಅವರು ನಾವೆಲ್ಲರೂ ಸಾಯೋದಿಲ್ಲ. ಈಗ ಸಾಯೋದಾದರೆ ನಮಗೆ ಗೊತ್ತಾಗುತ್ತೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಸತ್ತೋಗ್ಬಿಡ್ತಾರೆ, 1 ವಾರದಲ್ಲಿ ಸಾಯ್ತಾರೆ ಅಂತ. ಕೆಲವ್ರು ನೋಡಿದಾಗ ನಾವು ಹೇಳ್ತೀವಿ, ಹೆಚ್ಚು ದಿನ ಬದುಕಲ್ಲ ಅನಿಸುತ್ತೆ ಅಂತೆಲ್ಲ ಹೇಳ್ತೀವಿ ಪರಿಸ್ಥಿತಿಗಳು ನೋಡಿದಾಗ. ಈಗ ನಮ್ಮ ಪರಿಸ್ಥಿತಿ ನೋಡಿದಾಗ ಸದ್ಯಕ್ಕೆ ನಾವು ಸಾಯೋ ಥರ ಇಲ್ಲ. ಇನ್ನೊಂದು 10 ನಿಮಿಷದಲ್ಲಿ ಯೇಸು ಬರ್ತಾರೆ ಅಂತ ಇಟ್ಕೊಳ್ಳಿ. ಆಗ ನಮಗೆ ಅನ್ವಯ ಆಗುತ್ತಾ? ಈಗ ಬದುಕಿರುವವರಿಗೆ, ನಿರೀಕ್ಷೆಯಿಂದ ಈಗ ಬದುಕ್ತಾ ಇರುವವರಿಗೆ. ನಾವೆಲ್ಲರೂ ಸಾಯುವುದಿಲ್ಲ. ಅಂತಿಮ ಕಹಳೆಯು ಮೊಳಗಿದಾಗ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ನಾವೆಲ್ಲರೂ ಮಾರ್ಪಡುವೆವು. ಇದರ ಅರ್ಥ, ನಿರೀಕ್ಷೆಯಿಂದ ಬದುಕ್ತಾ ಇರುವ ನಿಮಗೆ ಈ ಯೇಸು ಕ್ರಿಸ್ತರು ಬರ್ತಾರೆ. ಬಂದಾಗ ಏನಾಗ್ತೀರಾ? ಬದುಕಿರುವವರು, ಜೀವಂತವಾಗಿರ್ತಕ್ಕಂಥ ಈ ನಿರೀಕ್ಷೆ ಇಟ್ಕೊಂಡು ಬದುಕುತ್ತಿರುವ ವಿಶ್ವಾಸಿಗಳು, ನೀತಿವಂತರಾಗಿ ಬದುಕುತ್ತಿರುವ ದೇವಜನರು, ನೀವೇನಾಗ್ತೀರಿ? ನೀವು ಮಾರ್ಪಾಡುವಂತೀರಿ. ನಾವು ಹೇಗಿದ್ದೀವೋ ಹೀಗೆ ಮಾರ್ಪಾಡಾಗ್ತೀವಿ, ರೂಪಾಂತರಗೊಳ್ತೀವಿ. ಯೇಸು ಕ್ರಿಸ್ತರು ಮಾರ್ಪಟ್ಟರು. ಟಾಬೂರ್ ಬೆಟ್ಟದ ಮೇಲೆ ಯೇಸು ಸ್ವಾಮಿ ಪೇತ್ರ, ಯಾಕೋಬ, ಯೋವಾನರ ಮುಂದೆ ರೂಪಾಂತರಗೊಂಡರು, ಮಾರ್ಪಟ್ಟರು. ಅವರ ರೂಪ ಚೇಂಜ್ ಆಯಿತು. ಅದೇ ರೀತಿಯಲ್ಲಿ ಯೇಸು ಈಗ ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬರು ಏನಾಗ್ತಾರೆ? ಯೇಸು ಬಂದಾಗ ರೂಪಾಂತರಗೊಳ್ತಾರೆ. ಯೇಸು ಹೇಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಅಂದರೆ ರೂಪಾಂತರಗೊಳಿಸಿ. ಯಾಕೆಂದರೆ ರಕ್ತ ಮಾಂಸ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಸ್ವರ್ಗಕ್ಕೆ ಪ್ರವೇಶ ಇಲ್ಲ. ಅಲ್ಲಿ ಹೋಗೋದು ಆತ್ಮಿಕವಾಗಿದ್ದು ಮಾತ್ರ, ಭೌತಿಕವಾಗಿದ್ದು ಇಲ್ಲೇನೆ, ಸಮಾಧಿ ತನಕ ಹೋಗ್ಬೋದು ಅಷ್ಟೇ. ಸ್ವರ್ಗಕ್ಕೆ ಹೋಗೋದಿಲ್ಲ. ಅಂತಿಮ ಕಹಳೆಯು ಮೊಳಗಿದಾಗ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ನಾವೆಲ್ಲರೂ ಮಾರ್ಪಡುವೆವು. ಹೌದು, ಕಹಳೆ ಮೊಳಗುವುದು, ಸತ್ತವರು ಪುನರುತ್ಥಾನ ಹೊಂದಿ ಅಮರರಾಗುವರು. ಈಗ ವಿಶ್ವಾಸ ಇಟ್ಟು ನೀತಿವಂತರಾಗಿ ಜೀವಿಸಿ ದೇವರ ಆನಂದವನ್ನು ಅಥವಾ ಆ ಶಾಂತಿಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಏನಾಗ್ತಾರೆ? ಅವರೂ ಕೂಡ ಎದ್ದು ಬರ್ತಾರೆ. ದೇವರು ಅವ್ರನ್ನೂ ಕೂಡ ಪುನರುತ್ಥಾನಗೊಳಿಸಿ ಅವರಿಗೂ ಕೂಡ ಒಂದು ಸ್ವರ್ಗೀಯವಾದ ದೇಹವನ್ನು ಕೊಡ್ತಾರೆ. ಬದುಕಲಿಕ್ಕೆ ದೇಹ ಬೇಕಲ್ವಾ? ದೇವರೇನು ಮಾಡ್ತಾರೆ? ಸತ್ತವರನ್ನು ಕೂಡ ಎಬ್ಬಿಸಿ. ಈ ಸತ್ತವರು ಅಂದರೆ ಯಾರು? ಸಮಾಧಿಯಲ್ಲಿರೋರಲ್ಲ. ಸಮಾಧಿಯಲ್ಲಿರೋರನ್ನ ಎಬ್ಬಿಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಅದು ನಿಮಗೆ ಗೊತ್ತು. ಆ ನಂಬಿಕೆ ನನಗಂತೂ ಇಲ್ಲ. ವಿಶ್ವಾಸಿಗಳಾಗಿ ಮೃತರಾಗಿರುವ ಪ್ರತಿಯೊಬ್ಬರು, ಎಷ್ಟೋ ಜನಕ್ಕೆ ಸಮಾಧಿನೇ ಸಿಕ್ಕಿಲ್ಲ. ಎಷ್ಟೋ ಜನ ವಿಶ್ವಾಸಿಗಳನ್ನ ಸುಟ್ಟು ಹಾಕಿದ್ರು, ಎಷ್ಟೋ ಜನ ವಿಶ್ವಾಸಿಗಳನ್ನ ನೀರಿಗೆ ಹಾಕಿದರು, ಎಷ್ಟೋ ಜನ ವಿಶ್ವಾಸಿಗಳನ್ನ ಎಲ್ಲೋ ಕಾಡು ಮೃಗಗಳು ತಿನ್ಕೊಂಡು ಹೋಯ್ತು. ಅವರಿಗೆಲ್ಲಿ ಸಮಾಧಿ ಸಿಕ್ತು? ಅವ್ರಿಗೆ ಯಾವ ಸಮಾಧಿ ಇದೆ? ಆದ್ದರಿಂದ ಸಮಾಧಿಲಿರೋರೆಲ್ಲ ಹೇಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ವಿಶ್ವಾಸಿಗಳಾಗಿ ಜೀವಿಸಿ ಈ ಒಂದು ನಿರೀಕ್ಷೆಯಲ್ಲಿ ಯೇಸು ಬರ್ತಾರೆ. ಆದ್ದರಿಂದ ವ್ಯಭಿಚಾರ ಮಾಡಬಾರ್ದು. ಯೇಸು ಈಗ ಬರ್ತಾರೆ ಕರ್ಕೊಂಡು ಹೋಗಲಿಕ್ಕೆ, ಕ್ಲೀನಾಗಿರಬೇಕು. ಯೇಸು ಬರ್ತಾರೆ ಈಗ ನನ್ನ ಕರ್ಕೊಂಡು ಹೋಗಲಿಕ್ಕೆ, ಸುಳ್ಳು ಹೇಳಬಾರ್ದು. ಯೇಸು ಬರ್ತಾರೆ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಕುಡುಕುತನದಲ್ಲಿ ಬದುಕಬಾರ್ದು. ಯೇಸು ಬರ್ತಾರೆ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಹಣದ ವ್ಯಾಮೋಹದಲ್ಲಿ ಬದುಕಬಾರ್ದು. ಯೇಸು ಬರ್ತಾರೆ ನನ್ನನ್ನು ಈಗ ಕರ್ಕೊಂಡು ಹೋಗಲಿಕ್ಕೆ, ನಮ್ಮನ್ನು ರೂಪಾಂತರಗೊಳಿಸಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ. ಆದ್ದರಿಂದ ಯಾಕೆ ಚಾಡಿ ಹೇಳ್ಕೊಂಡು ಕೂತ್ಕೋಬೇಕು? ಯಾಕೆ ಸಿನಿಮಾ ನೋಡ್ಕೊಂಡು ಕೂತ್ಕೋಬೇಕು? ಯಾಕೆ ಹರಟೆ ಹೊಡ್ಕೊಂಡು ಕೂತ್ಕೋಬೇಕು? ಏನು ಅಗತ್ಯ ಇದೆಯೋ ಬರೋ ತನಕ. ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಕಾಯುವಾಗ ಏನು ಮಾಡ್ತೀವಿ? ಅಲ್ಲಿ ಎಲ್ಲ TV, ವಾಷಿಂಗ್ ಮಿಷಿನು, ಫ್ರಿಜ್ಜು ಎಲ್ಲ ತಗೊಂಡು ಹೋಗಿ ಊರವ್ರನ್ನೆಲ್ಲ ಕರ್ಕೊಂಡೋಗಿ ಕೂರಿಸಲ್ಲ. ಏನು ಬಾಯಾರಿಕೆ ಆದ ಕುಡಿಲಿಕ್ಕೆ ಒಂದು ಬಾಟ್ಲ್ ನೀರು, ಇಲ್ಲ ಒಂದು ಬಿಸ್ಕೆಟ್ ಇಟ್ಕೊಂಡು ಕೂತ್ಕೊಂಡಿರ್ತೀವಿ. ಕರೆಕ್ಟಾ? ಹಾಂ, ಅದಕ್ಕೆ ಬೈಬಲ್ ಹೇಳಿ ನಮ್ಗೆ ಊಟ ಬಟ್ಟೆ ಇದ್ದರೆ ಅಷ್ಟೇ ಸಾಕು. ಸದ್ಯಕ್ಕೇನು ಬೇಕು? ಈಗ ಈಗೇನು ಬೇಕು? ವಾಟ್ ಈಸ್ ಯುವರ್ ನೀಡ್ ನಾವು? ಅದು ಬೇಕಷ್ಟೇ. ನಮಗೇನಾಗ್ಬಿಟ್ಟಿದೆ? ದುರಹಂಕಾರ, ಅವಿಶ್ವಾಸ ಎಲ್ಲ ಸೇರಿಕೊಂಡು ನಾಳೆಗೂ ಬೇಕು, ನಾಡಿದ್ದಿಗೂ ಬೇಕು, ಮುಂದಿನ ವರ್ಷಕ್ಕೂ ಬೇಕು, ಸಾಯೋ ತನಕನೂ ಬೇಕು, ಸತ್ತ ಮೇಲೆ ಮಕ್ಕಳಿಗೂ ಬೇಕು, ಮೊಮ್ಮಕ್ಕಳಿಗೂ ಬೇಕು ಅನ್ನೋ ಯೋಚನೆಯಲ್ಲಿ, ಮೆಂಟಾಲಿಟಿಯಲ್ಲಿ ಹುಚ್ಚರಾಗಿ ಬದುಕ್ತಾ ಇದ್ದೀವಿ. ಮನೋರೋಗಿಗಳಾಗಿ ಹೋಗ್ಬಿಟ್ಟಿದ್ದೀವಿ. ಇವ್ರನ್ನ ವಿಶ್ವಾಸಿಗಳು ಅಂತ ಯಾವ ಬೈಬಲ್ ಕರೆಯುತ್ತೆ? ಲೋಕದ ಜನರು, ಅನ್ಯ ಜನರು ಹಾಗೆ ಬದುಕ್ತಾ ಇದ್ದಾರೆ. ಒಬ್ಬ ನಿಜವಾದ ನಿತ್ಯ ಜೀವದ ನಿರೀಕ್ಷೆ ಇರತಕ್ಕಂಥ ವಿಶ್ವಾಸಿ ಈ ಕೊರಗಲ್ಲಿ ಯಾಕೆ ಬದುಕ್ತಾನೆ? ವಾಟ್ ಈಸ್ ನೀಡ್ಫುಲ್ ವಿ ಹ್ಯಾವ್ ಟು ಡೂ. ಅಗತ್ಯ ಏನಿದೆ ಈಗ ಅದು ಮಾಡಬೇಕು, ಅದಕ್ಕೆ ಬೇಕು. ನಿಮ್ಮ ಅಗತ್ಯಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಅಂತಲೂ ಇದೆ. ಅಂದರೆ ದೇವ್ರನ್ನ ಡಿಪೆಂಡ್ ಆಗಿ ನಿಮ್ಮ ಅಗತ್ಯಕ್ಕೋಸ್ಕರ ಅಂತ. ಫಾರ್ ಯುವರ್ ನೀಡ್ಸ್ ಯು ನೀಡ್ ಟು ಡಿಪೆಂಡ್ ಗಾಡ್. ಇದು ಸುಮ್ಮನೆ ಈ ಕಸ ಕಡ್ಡಿ ಎಲ್ಲ ಜೀವಿತದಲ್ಲಿ ಹಾಕ್ಕೊಂಡು ಒದ್ದಾಡ್ತಾ ಇದ್ದೀವಿ. ಯೇಸು ಬರ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರೆ, ಆ ನಿರೀಕ್ಷೆನೇ ಇಲ್ಲ. ಸತ್ತೋಗ್ಬಿಟ್ಟಿದೆ ಇವತ್ತು ಆ ನಿರೀಕ್ಷೆ. ಹಾಕ್ಕೊಂಡಿದ್ದೀವಿ ಬೋರ್ಡ್, ಪಿಲಿಗ್ರಿಮ್ಸ್ ಆಫ್ ಹೋಪ್ ಅಂತ, ಆದರೆ ಆ ಹೋಪ್ ಅನ್ನೋದೇ ಇಲ್ಲ, ನಿರೀಕ್ಷೆ ಇಲ್ಲ. ಇಲ್ಲಿ ವಾಕ್ಯ ಹೇಳುತ್ತೆ,
ಕಹಳೆ ಮೊಳಗುವುದು, ಆಗ ಜೀವಂತವಾಗಿರ್ತಕ್ಕಂತಹ ನೀತಿವಂತರು ರೂಪಾಂತರಗೊಳಿಸ್ತಾರೆ ದೇವರವ್ರನ್ನ. ಒಂದು ವೇಳೆ ಬರಲಿಲ್ಲ, ಬಸ್ ತಡ ಆಗೋಯ್ತು, ಸತ್ತು ಹೋದ್ರು ಅಂತ ಇಟ್ಕೊಂಡು, ಏಸು ಬರೋದು ಲೇಟ್ ಆಯಿತು, ಅವರಿಗೆ ಏಜ್ ಆಯಿತು, ಕಾಯಿಲೆ ಬಂತು, ಹೇಗೋ ರಕ್ತ ಸಾಕ್ಷಿ ಆದರು, ಅವರು ಅಂತ್ಯ ಆದರು, ಸಮಾಧಿ ಮಾಡಿದ್ರು, ಸತ್ತೋದ್ರು. ಅವ್ರನ್ನೇನು ಮಾಡ್ತಾರೆ ದೇವರು? ಅವ್ರನ್ನೂ ಎಬ್ಬಿಸ್ತಾರೆ. ಜೀವಂತ ಇದ್ದವ್ರನ್ನ ರೂಪಾಂತರಗೊಳಿಸ್ತಾರೆ, ಇವ್ರನ್ನೂ ಎಬ್ಬಿಸಿ ರೂಪಾಂತರಗೊಳಿಸ್ತಾರೆ. ಇಬ್ಬರಿಗೂ ಒಂದೇ ರೀತಿಯ ದೇಹ ಇರುತ್ತೆ ಆವಾಗ, ಆತ್ಮಿಕವಾದ ದೇಹ, ಭೌತಿಕ ದೇಹ ಅಲ್ಲ, ಆತ್ಮಿಕವಾದ ದೇಹ ಕೊಟ್ಟು ಪ್ರಭು ಕರ್ಕೊಂಡು ಹೋಗ್ತಾರೆ. ನಾವು ಮಾರ್ಪಡಬೇಕು, ಏಕೆಂದರೆ ಅಳಿದು ಹೋಗುವಂಥ ಶರೀರ ಅಮರತ್ವವನ್ನು ಧರಿಸಲೇಬೇಕು. ಮರ್ತ್ಯವಾದ ಶರೀರ ಅಮರತ್ವವನ್ನು ಧರಿಸಲೇಬೇಕು. ಇದು ಮರ್ತ್ಯ ದೇಹ, ಅಳಿದು ಹೋಗುವ ದೇಹ. ನಮ್ಮ ದೇಹ ಇದೆ ಅಲ್ವಾ, ನಾವು ಇದಕ್ಕೆ ಏನು ಮಾಡಬೇಡಿ ಅಂತಲ್ಲ, ತಿನ್ನಬೇಡಿ, ಕುಡಿಬೇಡಿ, ಬಟ್ಟೆ ಹಾಕಬೇಡಿ, ಏನು ಕಾಯಿಲೆ ಬಂದರೆ ಮೆಡಿಸಿನ್ ತಗೋಬೇಡಿ ಅಂತ ಅಲ್ಲ, ಎಲ್ಲ ಮಾಡಿ. ಅಗತ್ಯ ಇದೆ ನಮಗೆ ಈ ದೇಹ. ಯಾಕೆ ಗೊತ್ತಾ? ಒಂದೇ ಒಂದು ಕಾರಣಕ್ಕಾಗಿ ದೇಹ ಅಗತ್ಯ ಇದೆ. ಈ ದೇಹ ಕೊಟ್ಟಾತನಿಗೋಸ್ಕರ ಬದುಕಬೇಕು. ಈ ದೇಹವನ್ನು ರೂಪಿಸಿದ ಆತನು ಅದನ್ನು ಬಯಸ್ತಾ ಇದ್ದಾನೆ. ಈ ದೇಹದಲ್ಲಿ ಆತನಿಗೆ ಮಹಿಮೆ ಉಂಟಾಗುವಂತೆ ನಾವು ಈ ಲೋಕದಲ್ಲಿ ಬದುಕಬೇಕೆಂದೇ ನಮಗೆ ದೇಹ ಕೊಟ್ಟಿದ್ದು. ಅದರಲ್ಲಿ ಇಷ್ಟ ಬಂದಿದ್ದು ತಿಂದು ಕುಡಿದು ಮಜಾ ಮಾಡಿ ಮೆರೆದು ಹಠಮಾರಿಯಾಗಿ ಬದುಕಿ ನರಕಕ್ಕೆ ಹೋಗ್ಲಿಕ್ಕೋಸ್ಕರ ಅಲ್ಲ ದೇಹ ಕೊಟ್ಟಿದ್ದು. ದೇಹ ಕೊಟ್ಟಿದ್ದು ದೇವರಿಗೋಸ್ಕರ. ನಿನಗೆ ದೇವರು ದೇಹ ಕೊಟ್ಟಿದ್ದು ಆತನ ಮಹಿಮೆಗೋಸ್ಕರ. ಆತನ ಮಹಿಮೆಯನ್ನು ನಿನ್ನ ದೇಹದಲ್ಲಿ, ನಿನ್ನ ಜೀವಿತದಲ್ಲಿ ಪ್ರಕಟ ಮಾಡಲಿಕ್ಕೋಸ್ಕರ. ಹೀಗೆ ನೀನು ಪ್ರಕಟ ಮಾಡ್ತಾ ಬದುಕುವ ಆ ಜೀವನವೇ ನೀತಿವಂತ ಜೀವನ, ವಿಶ್ವಾಸದ ಜೀವನ. ಹೀಗೆ ವಿಶ್ವಾಸಿಗಳಾಗಿ ಮೃತರಾದವರು, ನೀತಿವಂತರಾಗಿ ಮೃತರಾದವರು, ಸಜ್ಜನರು, ಅವರ ಆತ್ಮಗಳು ದೇವರ ಕೈಯಲ್ಲಿರುತ್ತೆ. ಅದಲ್ಲದೆ ಸುಮ್ಮನೆ ನಾನು ದಿನ ಚರ್ಚಿಗೆ ಹೋಗ್ತೀನಿ, ಕ್ಯಾಂಡಲ್ ಅಂಟಿಸ್ತೀನಿ ಅಂತ ಹೇಳಿಬಿಟ್ಟು ನೀನು ಸಜ್ಜನ ಅಂತ ಹೇಳೋಕ್ಕಾಗೋದಿಲ್ಲ. ಊರಿನವ್ರು ಹೇಳ್ಬೋದು ತುಂಬ ಒಳ್ಳೆ ಮನುಷ್ಯ, ಡೈಲಿ ಚರ್ಚಿಗೆ ಹೋಗೋರು ಒಳ್ಳೆ ಮನುಷ್ಯ ಅಂತ ಯಾರು ಹೇಳ್ತಾರೆ? ನಿನ್ನ ಜೀವಿತದಲ್ಲಿ ಕ್ರಿಸ್ತನ ಬರಬೇಕು, ಪ್ರೀತಿ ಬರಬೇಕು, ಪರಿಶುದ್ಧತೆ ಬರಬೇಕು, ಪ್ರಾಮಾಣಿಕತೆ ಬರಬೇಕು. ಆದರೆ ಚರ್ಚಿಗೆ ಹೋಗಿ ಕ್ಯಾಂಡಲ್ ಅಂಟಿಸಿ ಎಲ್ಲ ಥರದ ಮೋಸ, ಲಂಪಟ, ದುರಿಚ್ಛೆ, ದುರಭ್ಯಾಸ ಇದೇ ಬಂದರೆ ಅದು ಹೇಗೆ, ಯಾವ ಲೆಕ್ಕದಲ್ಲಿ ನೀತಿವಂತ ಆಗುತ್ತೆ ಅಲ್ವಾ? ಸೊ ಅದರಿಂದ ಚರ್ಚಿಗೆ ಹೋಗೋದು ಹೋಗದೇ ಇರೋದು ಮುಖ್ಯ ಅಲ್ಲ. ಜೀವಿತದಲ್ಲಿ ಕ್ರಿಸ್ತನು ಪ್ರಕಟ ಆಗಬೇಕು, ಯೇಸು ನಮ್ಮ ಜೀವಿತದಲ್ಲಿ ಹೊರಬರಬೇಕು, ಪವಿತ್ರಾತ್ಮನ ಫಲಗಳು ನಮ್ಮ ಜೀವಿತದಲ್ಲಿ ಬರಬೇಕು, ಆ ನೀತಿಯ ಫಲಗಳು ನಮ್ಮ ಜೀವಿತದಲ್ಲಿ ಬರಬೇಕು. ಆಗೇನಾಗುತ್ತೆ? ಯೇಸು ಕ್ರಿಸ್ತರು ಈ ದೇಹವನ್ನು ಪುನರುತ್ಥಾನಗೊಳಿಸಿ ರೂಪಾಂತರಗೊಳಿಸಿ ಪರಲೋಕಕ್ಕೆ ಒಯ್ತಾರೆ. ಆಗ ಈ ಮಾತು ಹೇಳ್ತದೆ. ಆಗ ಏನು ಹೇಳ್ತದೆ? ಆಗ ಇದು ಫುಲ್ಫಿಲ್ ಆಗುತ್ತೆ. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೆ ನಿನ್ನ ಜಯವೆಲ್ಲಿ? ಎಲೈ ಸಾವೆ ನಿನ್ನ ವಿಷಕೊಂಡಿ ಎಲ್ಲಿ? ಎಂಬ ಈ ವಾಕ್ಯ ಆಗ ನೆರವೇರುವುದು. ಅಳಿದು ಹೋಗುವಂಥದ್ದು ಅಮರತ್ವವನ್ನು, ಮರ್ತ್ಯವಾದದ್ದು ಅಮರ್ತ್ಯವನ್ನು ಧರಿಸಿಕೊಂಡಾಗ ಪವಿತ್ರ ಗ್ರಂಥದ ಈ ವಾಕ್ಯ ನೆರವೇರುವುದು. ಇದು ಯಾವಾಗ ಹಾಗಾದರೆ ಫುಲ್ಫಿಲ್ ಆಗೋದು? ಈ ವಾಕ್ಯ ನಿರೀಕ್ಷೆಯಲ್ಲಿ ಫುಲ್ಫಿಲ್ ಆಗಿದೆ ವಿಶ್ವಾಸಿ ಜೀವನದಲ್ಲಿ. ಆದರೆ ನಿಜವಾಗ್ಲೂ ಅದು ಕಾಣಲ್ಪಡುವುದು ಯಾವಾಗ ಅಂದರೆ ಯೇಸು ಬಂದಾಗ ಈ ವಾಕ್ಯ ಫುಲ್ಫಿಲ್ ಆಗುತ್ತೆ, ಈ ಪ್ರಾಮಿಸ್ ಫುಲ್ಫಿಲ್ ಆಗುತ್ತೆ. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೆ ನಿನ್ನ ಜಯವೆಲ್ಲಿ? ಎಲೈ ಸಾವೆ ನಿನ್ನ ವಿಷಕೊಂಡಿ ಎಲ್ಲಿ? ಇವರೇ ಜಯಶಾಲಿಗಳು. ಈ ಮಾತನ್ನು ಹೇಳಲಿಕ್ಕಾಗತ್ತೆ ಯಾರಿಗೆ? ಪುನರುತ್ಥಾನ ಹೊಂದಿದ ಹೊರಗೆ ಈ ಪ್ರಾಮಿಸ್ ಇದೆ. ಈ ಒಂದು ವಾಗ್ದಾನವನ್ನು ಎತ್ತಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಈ ವಾಗ್ದಾನದ ನಿರೀಕ್ಷೆಯಲ್ಲಿ ಬದುಕುತ್ತಿರುವವರೇ ನಿಜವಾದ ವಿಶ್ವಾಸಿಗಳು. ಒಂದು ದಿನ ನಾನು ಇದನ್ನು ಹೇಳ್ತೀನಿ, ಒಂದು ದಿನ, ಈಗ ಹೇಳೋದು ತಪ್ಪಲ್ಲ, ವಿಶ್ವಾಸಿಗಳಾಗಿ ಬದುಕೋರು ಈಗಲೂ ಹೇಳ್ಬೋದು. ಆದರೆ ಇದು ನಿಮ್ಮ ಜೀವನದಲ್ಲಿ ಈಗ ನೆರವೇರೋದಿಲ್ಲ, ರಿಯಲಿ ನೆರವೇರೋದಿಲ್ಲ. ವಿಶ್ವಾಸದ ಮುಖಾಂತರ ನಾವು ವಿಶ್ವಾಸದ ಕಣ್ಣುಗಳಿಂದ ನೆರವೇರಿದ್ದಾಗಿ ಕಂಡು ನಾವು ಹೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಇದು ನಿಜವಾಗಲೂ ನೆರವೇರೋದು ಯಾವಾಗ ಅಂದರೆ ಯೇಸು ಬಂದಾಗ. ನಮ್ಮ ಈ ಮರ್ತ್ಯ ದೇಹ ಅಮರತ್ವವನ್ನು ಧರಿಸಿಕೊಂಡಾಗ ನಮಗೆ ಹೇಳುವಂಥ ವಾಕ್ಯ, ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೈ ಸಾವೆ ನಿನ್ನ ಜಯವೆಲ್ಲಿ? ಎಲೈ ಸಾವೆ ನಿನ್ನ ವಿಷಕೊಂಡಿ ಎಲ್ಲಿ? ಯೇಸು ಕ್ರಿಸ್ತರಲ್ಲಿ ನಾವು ಏನಾಗಿರ್ತೀವಿ ಅಂದರೆ ಮೃತ್ಯುಂಜಯರಾಗಿರ್ತೀವಿ. ಯೇಸು ಕ್ರಿಸ್ತನಲ್ಲಿ ನಾವು ಮೃತ್ಯುಂಜಯರಾಗಿದ್ದೇವೆ. ದಟ್ ಈಸ್ ಅವರ್ ಫೇತ್. ಹಾಗಾದರೆ ನಾವು ಸಾಯೋದಿಲ್ವಾ? ಸಾಯ್ತೀವಿ.
ಸಾಯ್ತೀವಿ. ಮತ್ತು ಮೃತ್ಯುಂಜಯರಾಗಿದ್ದು ನಮ್ಮ ನಿರೀಕ್ಷೆ, ನಾವು ಅದನ್ನೇ ನಿರೀಕ್ಷಿಸಿದ್ದೇವೆ. ಆ ವಿಶ್ವಾಸದಲ್ಲಿ ನಾವು ಬದುಕ್ತೇವೆ. ನಾವು ಮೃತ್ಯುಂಜಯರಾಗಿದ್ದೇವೆ ಎಂಬ ಒಂದು ವಿಶ್ವಾಸದಲ್ಲಿ, ಆ ನಿರೀಕ್ಷೆಯಲ್ಲಿ ನಾವಿಲ್ಲಿ ಬದುಕ್ತಾ ಇದ್ದೀವಿ. ನಾವು ಮೃತ್ಯುಂಜಯರಾಗಿದ್ದನ್ನು ನೋಡ್ತಾ ಬದುಕ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ಯಾರಾದರೂ ಒಬ್ಬರು ವಿಶ್ವಾಸಿ, ಮನೇಲಿದ್ದವರಲ್ಲ, ವಿಶ್ವಾಸದ ಜೀವನವನ್ನು ಜೀವಿಸಿ ಮೃತರಾದರೆ ನಾವು ಅವ್ರನ್ನ ಹೇಗೆ ನೋಡ್ಬೋದು ಗೊತ್ತಾ? ಮೃತ್ಯುಂಜಯರಾದವರಾಗಿ ನೋಡ್ಬೋದು. ಹಾಗೆ ನೋಡುವಾಗ ಏನು ಮಾಡ್ಬೋದು? ದೇವರಿಗೆ ಸ್ತೋತ್ರ ಹೇಳ್ಬೋದು. ದೇವರೇ, ಸಜ್ಜನರ ಆತ್ಮಗಳಿರುವುದು ನಿನ್ನ ಕೈಯಲ್ಲಿ, ಅವರು ಶಾಂತಿ ಸಮಾಧಾನ ಅನುಭವಿಸ್ತಾ ಇರ್ತಾರೆ. ಆ ಪ್ರಕಾರ ಇವರು ಭಾಗ್ಯವಂತರು, ನಾವು ನಿರ್ಭಾಗ್ಯರು. ನಾವೆಲ್ಲಿಂದ ಸ್ತುತಿ ಹೇಳಿದ್ರು ನಿರ್ಭಾಗ್ಯರೇ. ಯಾಕೆಂದರೆ ನಾವಿನ್ನೂ ಈ ದೇಹದಲ್ಲಿ ಕೊಚ್ಚೆಗುಂಡಿಯಲ್ಲಿ ಒದ್ದಾಡ್ತಾ ಇದ್ದೀವಿ. ಅದರಿಂದನೇ ಪೌಲರು ಹೇಳಿದ್ದು, ನನಗೆ ಜೀವಿಸುವುದು ಎಂದರೆ ಕ್ರಿಸ್ತ ಯೇಸುವೇ, ಸಾಯುವುದು ಲಾಭವೇ. ಆದರೂ ಕೂಡ ನಮಗೀಗ ಆ ಥರ ಅನ್ನಿಸ್ತಾ ಇಲ್ಲ ಇಷ್ಟೆಲ್ಲ ವಾಕ್ಯ ಕೇಳಿಸ್ಕೊಂಡ್ರೂ ಕೂಡ. ಯಾಕೆ ನಾವಿನ್ನೂ ಕೂಡ ಈ ಶರೀರವನ್ನು, ಈ ಲೋಕವನ್ನು ಅಷ್ಟಾಗಿ ಪ್ರೀತಿ ಮಾಡ್ತಾಯಿದ್ದೀವಿ, ತಬ್ಕೊಂಡು ಬಿಟ್ಟಿದ್ದೀವಿ, ತುಂಬ ಲವ್ ಮಾಡ್ತಾಯಿದ್ದೀವಿ ಪ್ರಪಂಚವನ್ನು, ಈ ಲೋಕವನ್ನು, ಅಳಿದು ಹೋಗುವ ಈ ದೇಹವನ್ನು, ದೈಹಿಕವಾದ ಜೀವನವನ್ನು. ನಮ್ಗೆ ಆ ಸಂತೋಷ ಇಲ್ಲ ಇವತ್ತೆಷ್ಟೋ ಜನಕ್ಕೆ. ನಾವು ದುಃಖದಲ್ಲೇ ಇರ್ತೀವಿ. ನಾನು ಹೇಳ್ತಾ ಇರೋದು, ಜೊತೆಯಲ್ಲಿದ್ದವರು ಅಗಲಿ ಹೋದಾಗ ಸ್ವಾಭಾವಿಕವಾಗಿ ಎಲ್ಲ ಮನುಷ್ಯನಿಗೂ ದುಃಖ ಆಗುತ್ತೆ. ಆ ದುಃಖದ ಬಗ್ಗೆ ಅಲ್ಲ. ಕೆಲವರು ಅದೇ ದುಃಖದಲ್ಲೇ ಕುಡಿ, ಅದೇ ದುಃಖದಲ್ಲಿ ಜೀವಿಸು, ಅದೇ ದುಃಖದಲ್ಲೇ ದೇವರನ್ನ ಬಿಡ್ತು, ಪ್ರಾರ್ಥನೆ ಬಿಟ್ಟು ಬದುಕ್ತಾರಲ್ಲ, ಅದೆಲ್ಲ ನಾನು ಹೇಳ್ತಾ ಇರೋದು. ದುಃಖ ಸ್ವಾಭಾವಿಕವಾಗಿ ಆಗುವಂಥ ದುಃಖ ಆಗುತ್ತೆ. ಆದರೆ ಅದರ ಆ ಕಡೆ ಒಂದು ಭರವಸೆ ಇದೆಯಲ್ವಾ, ನಿತ್ಯತೆಯ ಭರವಸೆ. ಅದು ಯಾರಿಗಿರುತ್ತೆ ಗೊತ್ತಾ? ನಿಮಗೂ ಹೇಳಲಿಕ್ಕಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತೋದಾಗ, ನಿಮ್ಮ ಕುಟುಂಬದವರು ಸತ್ತರೆ ನಿಮಗೆ ಹೇಳಲಿಕ್ಕಾಗತ್ತೆ. ಏನಂತ ಹೇಳಲಿಕ್ಕಾಗತ್ತೆ ಗೊತ್ತಾ? 2 ತಿಮೋತಿ 4:6 ವಾಕ್ಯ ಇದೆಯಲ್ವಾ, ಇವರು ಇವತ್ತು ತೀರು ಹೋಗಿದ್ದಾರೆ. ನನ್ನ ಗಂಡ ಇರ್ಬೋದು, ಮಗ ಇರ್ಬೋದು, ಹೆಂಡತಿ ಇರ್ಬೋದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಸಹೋದರ ಸಹೋದರಿ ಇರ್ಬೋದು. ನನಗೆ ಒಂದು ಗ್ಯಾರಂಟಿ ಇದೆ, ಅವರು ಒಳ್ಳೆಯ ಓಟವನ್ನು ಓಡಿದ್ದಾರೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದಾರೆ, ದೇವರ ಬಳಿಗೆ ಹೋಗಿದ್ದಾರೆ. ಇಷ್ಟು ಹೇಳಲಿಕ್ಕೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ದಾರೆ ಇವತ್ತು? ಯಾರೂ ಇಲ್ಲ ಅಂದರೆ ನೀವೇ ಆಗಿಬಿಡಿ. ನಾಳೆ ದಿವಸ ನೀವು ಸಾಯ್ತೀರಿ, ನಾನು ಸಾಯ್ತೀನಿ, ನಾವೆಲ್ಲರೂ ಸಾಯ್ತೀವಿ. ಯಾವತ್ತಂತ ಗೊತ್ತಿರಿ. ನಾಳೆ ಅಂದರೆ ನಾಳೆನೇ ಅಲ್ಲ, ಎನಿ ಟೈಮ್ ವಿ ಕ್ಯಾನ್ ಡೈ. ಸತ್ತಾಗ ನಮ್ಮನ್ನು ನೋಡಿದ್ರೆ ಅಯ್ಯೋ ಸತ್ತೋಗ್ಬಿಟ್ನಲ್ಲ ಅಂತ ಅಳಬಾರ್ದು, ಅಳ್ಳಿ. ಇನ್ನು ನಮ್ಮ ಜೊತೆಗೆ ಇವರು ಇರೋದಿಲ್ಲ ಅಂತ ದುಃಖದಿಂದ ಅಳ್ಳಿ. ಆದರೆ ಅವರಿಗೆ ಧೈರ್ಯದಿಂದ ಹೇಳಲಿಕ್ಕಾಗಬೇಕು, ಒಳ್ಳೆ ಜೀವನ ಜೀವಿಸಿದ್ದಾನೆ, ವಿಶ್ವಾಸದ ಓಟ ಓಡಿದ್ದಾನೆ. ವಾಕ್ಯ ಏನಿದೆ? ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಯಾಕೆ ಜೂಡ್ ಬ್ರದರ್ ತುಂಬ ದುಃಖದಲ್ಲಿ ಓದ್ತಾ ಇದ್ದಾರಲ್ಲ? ಮರಣ ಭಯನ? ಹೆದರಬೇಡಿ ಜೂಡ್. ನನ್ನ ಓಟವನ್ನು ಕಮಾನ್, ಪಂಚ್ಕೊಟ್ಟು ಓದೋ ವಾಕ್ಯ ಇದೆಲ್ಲ ಒಂಥರ ದುಃಖದಲ್ಲಿ ಓ ಕರ್ತರೇ ಅಂತ ಓದೋದಲ್ಲ. ಕಮಾನ್. ಹಾಂ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಹಂಗೆ ಬರಲಿ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಇದು ಸಾಯಕ್ಕೆ ರೆಡಿಯಾಗಿ ನಿಂತಿರೋ ಒಬ್ಬ ಮನುಷ್ಯ ಹೇಳ್ತಾ ಇರೋದು, ಯಾರ್ದೋ ಸಾವಿನ ಮುಂದೆ ಹೋಗಿ ನಿಂತ್ಕೊಂಡು ಹೇಳ್ತಾ ಇರೋದಲ್ಲ. ನನ್ನ ಮುಗೀತು ನನ್ನ ಕತೆ, ತಲೆ ತೆಗಿತಾರಂದು ಸದ್ಯದಲ್ಲೇ ಬಂದಿದೆ. 2-3 ದಿವಸ ಅಷ್ಟೇ ಇರ್ಬೋದು, ಅಥವಾ ಗೊತ್ತಾದ ಮೇಲೆ ಹೇಳ್ತಾ ಇರೋದು ಇದು. ಆಯ್ತಾ? ನನ್ನ ಓಟವನ್ನು ಮುಗಿಸಿದ್ದೇನೆ. ನನ್ನ ಓಟವನ್ನು ಮುಗಿಸಿದ್ದೇನೆ. ವಿಶ್ವಾಸವನ್ನು ಕಾಪಾಡಿ. ಮೇ ಬಿ ಇದಕ್ಕೆ ಜೂಡ್ ಬ್ರದರ್ ಮುಗಿಸಿಲ್ಲ, ಅದಕ್ಕೆ ಅವ್ರು ಬೇಜಾರಿರ್ಬೋದು. ಪೌಲ್ರು ಮುಗಿಸಿ ಆದ್ಮೇಲೆ ಫಿನಿಶ್ ಆದಮೇಲೆ ಹೇಳಿದ್ದು, ಅವ್ರು ಮುಗಿಸಿಲ್ಲ, ಅದಕ್ಕೆ ಅದರಿಂದ ಆ ದುಃಖ ಇರ್ಬೋದು. ಆ ದುಃಖ ಇರಬೇಕು ಎಲ್ಲರಲ್ಲೂ, ಆಯಿತಾ? ಆ ದುಃಖ ನೋವಿರಬೇಕು. ಏನು ಮುಗಿಸಿದ್ದೀವಿ? ಕೆಲವರು ಪ್ರಾರಂಭನೇ ಮಾಡಿಲ್ಲ ಮುಗಿಸ್ಲಿಕ್ಕೆ ಅಲ್ವಾ? ಹುಟ್ಟು ಕ್ರಿಶ್ಚಿಯನ್ಸ್ ಇನ್ನೂ ಪ್ರಾರಂಭನೇ ಮಾಡಲಿಲ್ಲ ಓಡಲಿಕ್ಕೆ. ಕ್ರಿಸ್ತನೊಂದಿಗೆ ಓಡಲಿಕ್ಕೆ, ಕ್ರಿಸ್ತನಿಗಾಗಿ ಓಡಲಿಕ್ಕೆ ನೀನು ಪ್ರಾರಂಭ ಮಾಡದೆ ಸತ್ತರೆ ನರಕ. ನಾನು ಹೇಳಿದ್ದಲ್ಲ, ಬೈಬಲ್ ಹೇಳೋದು. ಕ್ರಿಸ್ತನೊಂದಿಗೆ ಜೀವಿಸಬೇಕು. ಅವರೊಂದಿಗೆ ಜೀವಿಸುವಾಗ ಇಲ್ಲಿ ಜೀವಿಸಿದರೆ ಅಲ್ಲೂ ಜೀವಿಸ್ತೀರಿ. ಇಲ್ಲಿ ನೀವು ಸೈತಾನ ಜೊತೆಗೆ ಜೀವಿಸಿದರೆ ಯಾರೋ ಕರ್ತಾರೆ ಹಾಡಿದ ತಕ್ಷಣ ಅಲ್ಲಿ ಸ್ವರ್ಗಕ್ಕೆ ಹೋಗಲ್ಲ. ಇಲ್ಲಿ ಜೀವಿಸಬೇಕು ದೇವರ ಜೊತೆಯಲ್ಲಿ, ಯೇಸುವಿನ ಜೊತೆಯಲ್ಲಿ. ನಮಗಂತ ಒಂದು ಸೌಭಾಗ್ಯ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರ ಸ್ವರ್ಗದ ಬಾಗಿಲನ್ನು ಓಪನ್ ಮಾಡಿ ಇಟ್ಟಿದ್ದಾರೆ, ತಮ್ಮ ದೇಹದ ಮುಖಾಂತರ, ತಮ್ಮ ಮರಣದ ಮುಖಾಂತರ, ಪುನರುತ್ಥಾನದ ಮುಖಾಂತರ. ಇನ್ನು ಬರೋದು ಬಿಡೋದು ನಮ್ಮ ಕೈಯಲ್ಲಿದೆ. ಕ್ರಿಶ್ಚಿಯನ್ಸ್ ಎಲ್ಲ ಸ್ವರ್ಗಕ್ಕೆ ಹೋಗ್ತಾರೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಕ್ರಿಸ್ತನ ಜೊತೆಯಲ್ಲಿ ಇಲ್ಲಿ ಬದುಕ್ತಾ ಇರೋರೆಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ. ಯೇಸುವಿನ ಜೊತೆಯಲ್ಲಿ, ಅವರ ಅನ್ಯೋನ್ಯತೆಯಲ್ಲಿ ಯಾರೆಲ್ಲ ಬದುಕ್ತಾ ಇದ್ದಾರೋ ಅವರೆಲ್ಲರಿಗೂ ನಿತ್ಯ ಜೀವ ಇದೆ.
ಅದು ನೀವು ಗ್ಯಾರಂಟಿ ಮಾಡ್ಕೊಳ್ಳಿ, ಆಯಿತಾ? ಓಕೆ. ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ. ಓಕೆ. 7ನೇ ವಾಕ್ಯದಲ್ಲಿ ಓದಿದ್ರಲ್ಲ, ಹೌದು. 6ನೇ ವಾಕ್ಯ, ನಾನು ಯಜ್ಞಪಶವಾಗಿ ಅರ್ಪಿತನಾಗುವ ಸಮಯವು ಬಂದಿದೆ, ಈ ಲೋಕದಿಂದ ತೆರಳಬೇಕಾದ ಕಾಲವು ಕೂಡಿ ಬಂದಿದೆ. ಇದು ಹೇಳಿದ್ದು ಯಾವಾಗ? ಎಲ್ಲ ಮುಗಿಸಿ ಆದಮೇಲೆ ಒಂದು ಯಜ್ಞ ಪಶುವಾಗಿ ಅಂತ ಹೇಳ್ತಾರೆ ನೋಡಿ. ನಾನು ಸತ್ತೋಗ್ತೀನಿ ಅಂತೆಲ್ಲ ಹೇಳಿದ್ದು, ಒಂದು ಯಜ್ಞ ಪಶುವಾಗಿ ಅರ್ಪಿತವಾಗುವ ಸಮಯ ಬಂದಿದೆ. ಹಾಗಾದರೆ ಅವ್ರಿಗೆ ಗೊತ್ತು ಯಾವ ರೀತಿಯ ಸಾವು ನನಗೆ ಇದೆ ಅನ್ನೋದು ಗೊತ್ತಾಗಿದೆ. ಒಂದು ಯಜ್ಞವಾಗಿ, ಒಂದು ಬಲಿ ಕುರಿಮರಿಯಾಗಿ ನನ್ನನ್ನು ಸಾಯಿಸ್ತಾರೆ, ದುರ್ಜನರು ನನ್ನನ್ನು ಸಾಯಿಸ್ತಾರೆ. ಈ ವಿಶ್ವಾಸದ ನಿಮಿತ್ತ, ಈ ಕ್ರಿಸ್ತ ನಾಮದ ನಿಮಿತ್ತ, ಯೇಸು ನಾಮದ ನಿಮಿತ್ತ ಇವತ್ತು ಎಷ್ಟೋ ದೇಶಗಳಲ್ಲಿ, ಸಿರಿಯಾದಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಅನೇಕ ಕಡೆಗಳಲ್ಲಿ, ನೈಜೀರಿಯಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಯೇಸು ನಾಮದ ನಿಮಿತ್ತ, ವಿಶ್ವಾಸದ ನಿಮಿತ್ತ ಎಷ್ಟೋ ಜನರನ್ನ ಪ್ರತಿದಿನ ಸಾಯಿಸ್ತಾ ಇದ್ದಾರೆ. ವರ್ಷಕ್ಕಲ್ಲ, ಎವ್ರಿ ಡೇ. ನಮ್ಮನ್ನು ಯಾರು ಸಾಯಿಸ್ತಾ ಇಲ್ಲ, ಯಾಕಂದರೆ ನಮ್ಮನ್ನು ಯಾರು ಏನು ತೊಂದರೆ ಕೊಡ್ತಿಲ್ಲ. ನಾವು ಯೇಸುಗೋಸ್ಕರ ಏನು ಮಾಡ್ತಾ ಇಲ್ಲಲ್ಲ, ನಾವು ಶುಭ ಸಂದೇಶ ಸಾರ್ತಾ ಇಲ್ಲ, ತಿಂದು ಕುಡಿದು ಮಜಾ ಮಾಡಿ ಭಾನುವಾರ ಚರ್ಚಿಗೆ ಹೋಗಿ ಹೀಗೆ ಆರಾಮಾಗಿದ್ದೀವಿ. ಅದರಿಂದ ನಮ್ಮ ತಂಟೆಗೆ ಯಾರು ಬರ್ತಾ ಇಲ್ಲ. ಅಲ್ಲಿ ಎಷ್ಟೋ ಜನ ಈ ಯೇಸು ನಾಮಕ್ಕೋಸ್ಕರ, ವಿಶ್ವಾಸಕ್ಕೋಸ್ಕರ ಬದುಕ್ತಾ ಇದ್ದಾರೆ ಪ್ರತಿದಿನ. ಆ ರೀತಿ ಅದು ಒಂದು ರೀತಿ ಒಳ್ಳೆಯ ಒಂದು ಸಾಕ್ಷಿ, ಅವ್ರದ್ದು ಸೌಭಾಗ್ಯ. ರಕ್ತ ಸಾಕ್ಷಿ ಆಗ್ತಾ ಇದ್ದಾರೆ, ರಕ್ತ ಚೆಲ್ಲಿ ಯೇಸುವಿಗೆ ಸಾಕ್ಷಿಗಳಾಗ್ತಾ ಇದ್ದಾರೆ. ನಾವು ಯಾವ ಥರ ಸಾಕ್ಷಿ ಆಗ್ತಿದ್ದೀವಿ? ಕ್ಯಾಂಡ್ಲ್ ಅಂಟಿಸಿ ತಲೆ ಬೋಳಿಸಿ ಸಾಕ್ಷಿ ಆಗ್ತಿದ್ದೀವಿ ಅಲ್ವಾ? ಒಂದು ರೀತಿ ಅಸಹ್ಯ ಆಗುತ್ತೆ. ಆ ರೀತಿ ಅಲ್ಲ, ವಿಶ್ವಾಸಕ್ಕೋಸ್ಕರ ನಮಗಿರ್ತಕ್ಕಂಥದ್ದನ್ನು ಕಳ್ಕೊಂಡು ಸಾಕ್ಷಿಗಳಾಗಬೇಕು. ಏನೋ ತಗೊಂಡು ಸಾಕ್ಷಿಗಳಾಗೋದಲ್ಲ, ನಮಗಿರ್ತಕ್ಕಂಥ ಸುಖ, ಸಂತೋಷ, ಒಳಿತನ್ನು ನಾವು ಕಳ್ಕೊಂಡು ಸಾಕ್ಷಿಗಳಾಗಬೇಕು. ಆ ಥರ ಸಾಕ್ಷಿಗಳು ಬೇಕಿವತ್ತು. ಇವತ್ತು ಸಾಕ್ಷಿ ಯಾವ ಥರ ಗೊತ್ತಾ? ಯೇಸು ನಮ್ಮದೇ ನೋಡಿ, ದೊಡ್ಡ ಮನೆ ಕೊಟ್ಟರು. ಮೊದಲು ಗ್ರೌಂಡ್ ಫ್ಲೋರ್ ಇತ್ತು, ಈಗ 3 ಫ್ಲೋರ್ ಆಗಿದೆ ಚಿನ್ನಮ್ಮಂದು ಅಲ್ಲ. ಯೇಸು ನಂಬಿದ್ದಕ್ಕೆ ನನಗೆ ದೊಡ್ಡ ಮನೆ ಸಿಕ್ತು. ಅದೆಲ್ಲ ಸಾಕ್ಷಿ ಬೇಕಾಗಿರೋದು. ಯೇಸು ನಂಬಿ ಬದುಕದೆ ಇರೋ ಮನೇನು ಕಳ್ಕೊಂಡೆ ಅಂತ ಸಾಕ್ಷಿಗಳು ಬೇಕಿವತ್ತು. ಯೇಸು ನಂಬಿದ್ದಕ್ಕೆ ಇರೋ ಮನೇನು ಹೋಯ್ತು, ಎಲ್ಲ ಹುಡ್ಕೊಂಡು ತಿನ್ಬಿಟ್ರು. ಪ್ರೈಸ್ ದ ಲಾರ್ಡ್. ಕಾರಣ ಏನು? ಯೇಸು ನಂಬಿದ್ದಕ್ಕೆ. ಅದು ಸಾಕ್ಷಿ. ಯೇಸು ನಂಬಿದ್ದಕ್ಕೆ ಮನೆ ಸಿಕ್ತು ಅಲ್ಲ, ಯೇಸು ನಂಬಿದ್ದಕ್ಕೆ ಇರೋ ಮನೆ ಕಿತ್ಕೊಂಡ್ಬಿಟ್ರು. ಪ್ರೈಸ್ ದ ಲಾರ್ಡ್, ನಾನು ಸಂತೋಷವಾಗಿದ್ದೀನಿ. ದಟ್ ಈಸ್ ಟೆಸ್ಟಿಮನಿ. ಅಂಥ ಸಾಕ್ಷಿಗಳು ಬೇಕು ಇವತ್ತು. ಸಾಕ್ಷಿಗಳು ನಮಗೆ ಗೊತ್ತು ಯಾವ ಥರ ಇದೆ ಅಂತ. ಎಲ್ಲ ಬಿಸ್ನೆಸ್ ಆಗಿದೆ. ನಾನು ಯಜ್ಞ ಪಶುವಾಗಿ ಅರ್ಪಿತನಾಗುವ ಸಮಯವು ಬಂದಿದೆ, ಲೋಕದಿಂದ ತೆರಳಬೇಕಾದ ಕಾಲವು ಕೂಡಿ ಬಂದಿದೆ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ ಅಂತ ನಾನೀಗ ಹೇಳಲ್ಲ, ಇಲ್ಲಿ ಬಾಕಿ ಇರೋದನ್ನು ಹೇಳಲೇಬೇಕಾಗತ್ತೆ. ಮುಗಿಸಿದ್ದೇನೆ, ಆದರೆ ಓಡ್ತಾ ಇದ್ದೀನಿ ಅಂತ ಹೇಳೋಕ್ಕೂ ಧೈರ್ಯ ಇಲ್ಲ. ಸೊ ಅಟ್ಲೀಸ್ಟ್ ಓಡಬೇಕು. ಓಡಿದ್ರಾದರೂ ಓಡ್ತಾ ಇದ್ದೀನಿ ಅಂತ ಹೇಳ್ಬೋದು, ಆದರೆ ಈಗ ನೋಡಿದ್ರೆ ಕುಂಟ್ತಾನೂ ಇಲ್ಲ ಸರಿಯಾಗಿ. ಆಯಿತಾ? ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸಿಕ್ಕಾಕ್ಕೊಂಡು ಜಂಜಾಟದಲ್ಲಿ ಒದ್ದಾಡಿ ಅಲ್ಲೇ ಇದ್ದೀನಿ, ಬಿಟ್ಟರೆ ಓಟ ಇಲ್ಲ. ಸೊ ಓಟವನ್ನು ಮುಗಿಸಿದ್ದೇನೆ. ಪೌಲರು ಹೇಳ್ತಾರೆ, ಓಟ ಮುಗಿಸಿದ್ದೇನೆ. ಏನನ್ನು ಕಾಪಾಡ್ಕೊಂಡಿದ್ದೇನೆ? ಆಸ್ತಿ ಪಾಸ್ತಿ ಎಲ್ಲ ಕಾಪಾಡ್ಕೊಂಡಿದ್ದೀನಿ. ಸೈಟಿಗೆಲ್ಲ ಬೇಲಿ ಹಾಕಿ, ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ, ಸುಳ್ಳು ಸೈನ್ ಹಾಕಿ, ಸುಳ್ಳು ಸಾಕ್ಷಿ ಹಾಕಿ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ, ಹೆಂಡತಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕರೆಕ್ಟಾಗಿ ಸೆಟ್ಲ್ ಮಾಡಿ ಇಟ್ಟಿದ್ದೀನಿ ಅಂತೆಲ್ಲ ಹೇಳಿದ್ದು. ವಿಶ್ವಾಸವನ್ನು ಕಾಪಾಡ್ಕೊಂಡಿದ್ದೀನಿ ಅಂತ, ಅದು ಸಾಕ್ಷಿ. ಸಾಯೋದು ಮೊದಲಕ್ಕಿಂತ ಮೊದಲು ಅಪ್ಪ ಅಮ್ಮಂದರು, ಕ್ರೈಸ್ತ ತಂದೆ ತಾಯಂದರು, ನೀವು ವಿಶ್ವಾಸ ಕಾಪಾಡ್ಕೋಬೇಕು. ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇದನ್ನು ಧೈರ್ಯದಿಂದ ಹೇಳಲಿಕ್ಕಾಗಬೇಕು ನಿಮ್ಮ ಮಕ್ಕಳಿಗೆ. ಅಪ್ಪ ಅಮ್ಮ ಸತ್ತರೆ ಅಥವಾ ಜೀವನ ಸಂಗಾತಿ ಸತ್ತರೆ, ಮಕ್ಕಳು ಸತ್ತರೆ, ಯಾರು ಮೊದಲು ಹೋಗ್ತಾರೋ ಗೊತ್ತಿಲ್ಲಲ್ಲ ಈಗಿನ ಪರಿಸ್ಥಿತಿಲಿ. ಯಾರೇ ಸಾಯಲಿ, ಸಾವು ಅಂತ್ಯ ಅಲ್ಲ. ವಿಶ್ವಾಸಿಗೆ ಸಾವು ಅಂತ್ಯ ಅಲ್ಲ. ಸಾವಿನ ನಂತರವೂ ಜೀವನ ಮುಂದುವರಿಯುತ್ತೆ. ನಿತ್ಯ ಜೀವ ಇದೆ, ಅಮರ ಜೀವ ಇದೆ. ಅದರಿಂದ ಸಾವೊಂದು ಗೇಟ್ ಪಾಸ್ ಥರ, ಈ ಡೋರಿಂದ ಆ ಡೋರಿಗೆ ಅಷ್ಟೇ. ಬೆಲ್ಲಿಗ್ರಾಮ್ ಸರ್ ಒಂದು ಮಾತು ಹೇಳ್ತಾರೆ. ಅವ್ರು ಸತ್ತಾಗ, ಸಾವಿನ ಬಗ್ಗೆ ಹೇಳುವಾಗ, ನಾನೀಗ ಸತ್ತಿದ್ದೀನಿ ಅಂದರೆ ಅದರ ಅರ್ಥ ಬೆಲ್ಲಿಗ್ರಾಮ್ ಇಲ್ಲ ಅಂತಲ್ಲ, ಅಡ್ರೆಸ್ ಚೇಂಜ್ ಆಗಿದೆ ಅಷ್ಟೇ ಅಂತ. ಬೆಲ್ಲಿಗ್ರಾಮ್ ಇಲ್ಲಿಲ್ಲ, ಅವರ ವಿಳಾಸ, ಅವರು ವಾಸ ಮಾಡುವ ಸ್ಥಳದ ವಿಳಾಸ ಚೇಂಜ್ ಆಗುತ್ತೆ ಅಷ್ಟೇ. ಬೆಲ್ಲಿಗ್ರಾಮ್ ಇರ್ತಾರೆ. ಯಾಕೆ ಅಂದರೆ ಬೆಲ್ಲಿಗ್ರಾಮ್
ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದಾನೆ, ಇನ್ ಕ್ರೈಸ್ಟ್ ದೆರ್ ಇಸ್ ನೋ ಡೆತ್, ದೆರ್ ಇಸ್ ನೋ ಎಂಡ್, ಕೊನೆ ಅನ್ನೋದಿಲ್ಲ, ಅಡ್ರೆಸ್ ಚೇಂಜ್ ಆಗಿದೆ ಅಷ್ಟೇ. ಈಗ ನಿಮ್ಮ ಮಗನೋ ಮಗಳು ಬೇರೆ ದೇಶದಲ್ಲಿ ಓದ್ತಾ ಇದ್ದರೆ ನೀವೇನು ಹೇಳ್ತೀರಿ? ಅವ್ರು ಇಲ್ಲಿಲ್ಲ, ಹೊರದೇಶದಲ್ಲಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗೆ ನಮಗೆ ಹೇಳಲಿಕ್ಕೆ ಆಗಬೇಕು, ಅವ್ರು ಇಲ್ಲಿಲ್ಲ, ದೇವ್ರ ಹತ್ರ ಇದ್ದಾರೆ, ಅಲ್ಲಿದ್ದಾರೆ, ಪರದೇಶದಲ್ಲಿದ್ದಾರೆ. ಸೊ ನಿಮಗೆ ಹೇಳಲಿಕ್ಕಾಗಬೇಕು, ಇವರು ಮೃತದೇಹ ಇರುವಾಗ ಇವರು ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ, ಈ ಲೋಕದಲ್ಲಿ ಅವರು ಜೀವಿಸಿದ್ದಾರೆ, ಓಟವನ್ನು ಮುಗಿಸಿದ್ದಾರೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದಾರೆ. ಏನು ಕೊಟ್ಟರು ನಿಮ್ಮ ಅಪ್ಪ ಅಮ್ಮ ಕೇಳಿದರೆ? ವಿಶ್ವಾಸ ಕೊಟ್ಟರು. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದ್ದು ವಿಶ್ವಾಸ, ಅದನ್ನು ಕೊಟ್ಟಿದ್ದಾರೆ, ಅದು ಸಾಕು ಅಂತ ಹೇಳಬೇಕು. ಏನು ಆಸ್ತಿ ಕೊಟ್ಟರು ಅಲ್ಲ, ಏನು ಅಂತಸ್ತು ಕೊಟ್ಟರು ಅಲ್ಲ, ಏನು ಕೊಟ್ಟು ಕೊಂಡುಕೊಳ್ಳಿಕ್ಕಾಗದೇ ಇರ್ತಕ್ಕಂಥ ವಿಶ್ವಾಸವನ್ನು ಕೊಟ್ಟು ಹೋಗಿದ್ದಾನೆ ನನ್ನ ಗಂಡ, ನನ್ನ ಮಗ, ನನ್ನಪ್ಪ, ನಮ್ಮ ಅಜ್ಜ, ನಮ್ಮ ತಾತ, ನನ್ನ ಮಗ, ನನ್ನ ಮಗಳು ಅಂತ ಧೈರ್ಯವಾಗಿ ಸಾಕ್ಷಿ ಹೇಳಲಿಕ್ಕಾಗಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಹೇಳ್ತಾ ಇರೋದು ನೀವು ಇವತ್ತೇ ಸತ್ತೋಗುವ ಆಸೆ ಪಡಿ ಅಂತಲ್ಲ, ನೀವು ಬದುಕೋ ಆಸೆ ಬೇಕು ನಿಮಗೆ. ಯಾಕೆ ಗೊತ್ತಾ? ಎಷ್ಟೋ ಆತ್ಮಗಳು ಕೊಚ್ಚೆ ಗುಂಡಿಯಲ್ಲಿದೆ, ಎತ್ತಲಿಕ್ಕಾಗತ್ತೆ, ನಿಮಗೆ ಎತ್ತಲಿಕ್ಕಾಗತ್ತೆ. ಅದಕ್ಕೋಸ್ಕರ ನಿಮಗೆ ಇಹದಲ್ಲಿ ಬದುಕಬೇಕು. ಕ್ರೈಸ್ತ ವಿಶ್ವಾಸಿಗಳು ನೀವು ಬದುಕಬೇಕು. ಯಾಕೆ ಅಂದರೆ ವಿಶ್ವಾಸದಲ್ಲಿ ಇಲ್ಲದೇ ಇರತಕ್ಕಂಥ ಎಷ್ಟೋ ಜನ, ಕ್ರಿಸ್ತನನ್ನು ಅರಿಯದೆ ಎಷ್ಟೋ ಜನ, ರಕ್ಷಣೆಯ ಅನುಭವ ಇಲ್ಲದೆ ಎಷ್ಟೋ ಜನ ನಮ್ಮ ಕುಟುಂಬಗಳಲ್ಲಿ, ಊರುಗಳಲ್ಲಿ, ಪ್ರಪಂಚದಲ್ಲಿದ್ದಾರೆ. ಅವ್ರನ್ನ ಎತ್ತಬೇಕು, ಅವ್ರನ್ನ ನಿತ್ಯ ಜೀವದ ಕಡೆ ಕರ್ಕೊಂಡು ಬರಬೇಕು. ಅವರಿಗೆ ಸ್ವರ್ಗ ರಾಜ್ಯ ಬೇಕು, ಅವರಿಗೂ ದೇವರ ಮಕ್ಕಳಾಗಿ ಬದುಕುವ ಸೌಭಾಗ್ಯಕ್ಕೆ ಬರಲಿಕ್ಕೆ ಆಗಬೇಕು. ಅವರಿಗೂ ಪಾಪ ಕ್ಷಮೆ ಇದೆ ಎಂಬ ಸತ್ಯದ ಅರಿವಿಗೆ ಅವ್ರು ಬರಬೇಕು. ಅವರ ಪಾಪಗಳಿಗೂ ಕೂಡ ಯೇಸು ಬಲಿಯಾಗಿದ್ದಾರೆ, ಅವ್ರನ್ನೂ ಕೂಡ ಯೇಸು ರಕ್ಷಣೆ ಮಾಡಲಿಕ್ಕಾಗಿ ಬಲಿಯಾಗಿದ್ದಾರೆ. ಈ ನಿತ್ಯವಾದ ರಕ್ಷಣೆ ಎಲ್ಲರಿಗೂ ಇದೆ ಎಂಬ ಸತ್ಯದ ಅರಿವಿಲ್ಲ ಎಷ್ಟೋ ಜನಕ್ಕೆ. ಅವರಿಗೆ ಅರಿವು ಕೊಡಬೇಕು ನೀನು. ಅದಕ್ಕೋಸ್ಕರ ನೀನು ಬದುಕಬೇಕು, ಅದಕ್ಕೋಸ್ಕರ ಆರೋಗ್ಯ ಬೇಕು, ಅದಕ್ಕೋಸ್ಕರ ಶಕ್ತಿ ಬೇಕು, ಅದಕ್ಕೋಸ್ಕರ ಜ್ಞಾನ ಬೇಕು, ಅದಕ್ಕೋಸ್ಕರ ಕೆಲವೊಂದು ಅನುಕೂಲತೆಗಳು ಬೇಕು ನಮಗೆ. ಅದಕ್ಕಾಗಿ ಮಾತ್ರ, ಅದಲ್ಲದೆ ಬೇರೆ ಯಾವುದಕ್ಕೂ ಅಲ್ಲ, ಬೇಕಾಗಿಲ್ಲ. ಮನೆ ಬೇಕು. ಯಾಕೆ? ಕ್ರಿಸ್ತನಿಗಾಗಿ ಬದುಕಲಿಕ್ಕೆ ಮನೆ ಬೇಕು, ಒಂದು ನೆಲೆ ಬೇಕು. ನೆಲೆ ಇಲ್ಲದೆ ಇದ್ದರೆ ದೇವರು ಕೊಟ್ಟರು, ದೇವರು ತಗೊಂಡ್ರು, ದೇವ್ರ ನಮಗೆ ಸ್ತೋತ್ರ, ಅದು ಬೇರೆ ವಿಷಯ. ಏನೇ ಮಾಡಿದರೂ ಆತನಿಗಾಗಿ, ದೇವರಿಗಾಗಿ ಬದುಕಲಿಕ್ಕೆ ಬೇಕು. ಅದು ಹಾಗಾದ್ರೆ ನಾನು ಇವತ್ತೇ ಸತ್ತೋಗ್ಬಿಡ್ತೀನಿ. ಓಟ ಮುಗಿಸಿದ್ಯಾ? ಓಟ ಮುಗಿಸಿದ್ಯಾ? ಎಷ್ಟು ಆತ್ಮನ ಆದಾಯ ಮಾಡಿದ್ಯಾ? ಎಷ್ಟು ಆತ್ಮಗಳನ್ನ ಆದಾಯ ಮಾಡಿದ್ಯಾ? ಕುಟುಂಬದಲ್ಲಿರೋ ಎಲ್ಲ ಆತ್ಮನ ರಕ್ಷಣೆಗೆ ತಂದಿದ್ಯಾ? ವಯಸ್ಸಾದ ಅಜ್ಜ ಅಜ್ಜಿಂದರು ಸಾಯಬೇಕಾದ್ರೆ, ಅಪ್ಪ ಅಮ್ಮಂದರು ಸಾಯಬೇಕಾದ್ರೆ ಯೋಚನೆ ಮಾಡಬೇಕು. ಸಾಯಬೇಕಾದ್ರೆ ಅಲ್ಲ, ಸಾಯಕ್ಕಿಂತ ಮುಂಚೆ ಯೋಚನೆ ಮಾಡಬೇಕೇನಂತ. ನಾನೇನೋ ಹೋಗ್ತೀನಿ, ಆದರೆ ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ವಿಶ್ವಾಸದಲ್ಲಿ ಬಂದಿದ್ದಾರಾ? ಸತ್ಯದ ಅರಿವಲ್ಲಿದ್ದಾರಾ? ದೇವರ ವಾಕ್ಯ ಓದ್ತಾರಾ? ದೇವ್ರನ್ನ ಆರಾಧನೆ ಮಾಡ್ತಾರಾ? ಪರಿಶುದ್ಧ ಜೀವನ ಜೀವಿಸ್ತಾ ಇದ್ದಾರಾ? ಕುಡುಕುತನ ವ್ಯಭಿಚಾರದವನ್ನೆಲ್ಲ ಬಿಟ್ಟು ದೇವರನ್ನ ಆರಾಧನೆ ಮಾಡ್ತಾ ಬದುಕ್ತಾ ಇದ್ದಾರಾ? ವಿಗ್ರಹಾರಾಧನೆ, ಮಾಟ ಮಂತ್ರ ಬಿಟ್ಟು, ಹಗೆತನ, ದ್ವೇಷ ಎಲ್ಲ ಬಿಟ್ಟು, ಹಣದ ವ್ಯಾಮೋಹ ಎಲ್ಲ ಬಿಟ್ಟು ದೇವರನ್ನ ಆರಾಧನೆ ಮಾಡಿಕೊಂಡು ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ, ಯೇಸು ಕ್ರಿಸ್ತನ ಪುನರಾಗಮನದ ನಿರೀಕ್ಷೆಯಲ್ಲಿ ಪ್ರಾಮಾಣಿಕ ಜೀವನವನ್ನು ಜೀವಿಸ್ತಾ ಇದ್ದಾರಾ? ಮೇಕ್ ಶ್ಯೂರ್, ಅದನ್ನು ಗ್ಯಾರಂಟಿ ಮಾಡ್ಕೊಳ್ಳಿ. ಆಮೇಲೆ ಹೇಳ್ಬೋದು ನಾನು ಓಟ ಮುಗಿಸಿದ್ದೀನಿ. ಓಕೆ, ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ. ಅದೇನು? ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ. ಎಲ್ರಿಗೂ ಅಲ್ಲ, ಆಯಿತಾ? ಸಜ್ಜನರಾಗಿ ನೀವು ಬದುಕಿದ್ರೆ ನಿಮಗೆ, ನಾನು ಬದುಕಿದರೆ ನನಗೆ. ಕ್ರಿಶ್ಚಿಯನ್ಸ್ಗಲ್ಲ ಇದು, ಸಜ್ಜನರಿಗೆ. ನೋಡಿ ಬೈಬಲ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಕ್ರಿಶ್ಚಿಯನ್ಸ್ಗೆ ಸಿಗೋದಂತ ಏನು ಹೇಳ್ತಾ ಇಲ್ಲ, ಸಜ್ಜನರಿಗೆ. ಯಾರು ಬೇಕಾದರೂ ಆಗ್ಬೋದು, ಯಾವ ಜಾತಿ ಜನಾಂಗದವ್ರು ಬೇಕಾದರೂ ಆಗ್ಬೋದು. ನೀನು ಸಜ್ಜನನಾಗಿ ಬದುಕಿದರೆ, ಕ್ರಿಸ್ತ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನೀತೀಕರಿಸಲ್ಪಟ್ಟವನಾಗಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ನೀನು ಬದುಕುವಂಥ ಒಂದು ವಿಶ್ವಾಸಿ ಆಗಿದ್ದರೆ ನಿನಗೆ ಜಯಮಾಲೆ ಗ್ಯಾರಂಟಿ. ಸಜ್ಜನರಿಗೆ ಸಲ್ಲುವಂಥ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ಅದನ್ನು ನೀತಿವಂತ ನ್ಯಾಯಾಧಿಪತಿಯಾದ ಪ್ರಭು ಆ ದಿನದಂದು ನನಗೆ ಕೊಡುವರು. ಯಾವ ದಿನದಂದು? ಸಾವಿಗೆ ಸೋಲಾಯಿತು, ಸಾವಿಗೆ ಸೋಲಾಯಿತು ಎಂದು ಹೇಳುವ ಆ ದಿನ.
ಸಾವೇ ನಿನ್ನ ಜಯ ಎಲ್ಲಿ? ನೀವು ಪ್ರಶ್ನೆ ಕೇಳೋ ಆ ದಿನದಲ್ಲಿ, ಯೇಸು ಕ್ರಿಸ್ತರು ಪುನರಾಗಮಿಸುವ ದಿನ. ನನಗೆ ಮಾತ್ರವಲ್ಲ, ಕೇಳಿಸ್ಕೊಳ್ಳಿ, ಯಾರಿಗೆಲ್ಲ ಕೊಡ್ತಾರಂತೆ? ಅವ್ರಿಗೆ ಮಾತ್ರ ಅಲ್ಲ, ಇದು ಪೌಲರಿಗೆ ಮಾತ್ರ ಏನೋ ಅಲ್ಲ, ಪೌಲರಿಗೆ ಮಾತ್ರ ಅಲ್ಲ, ಅವರ ಪ್ರತ್ಯಕ್ಷತೆಯನ್ನು ಪ್ರೀತಿಯಿಂದ ನಿರೀಕ್ಷಿಸುತ್ತಿರುವ ಎಲ್ಲರಿಗೂ ಕೊಡುವರು. ಅವರ ಪ್ರತ್ಯಕ್ಷತೆಯನ್ನು, ಯಾರ ಪ್ರತ್ಯಕ್ಷತೆಯನ್ನು? ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು. ಅವರು ಪ್ರತ್ಯಕ್ಷನಾಗ್ತಾರೆ, ಅವರು ಬರ್ತಾರೆ, ಅವರ ಪುನರಾಗಮನ ಇದೆ ಎಂಬುದನ್ನು ಎದುರು ನೋಡ್ತಾ ಇರುವ ಪ್ರತಿಯೊಬ್ಬರಿಗೂ ನೀತಿವಂತನಾದ ದೇವರು, ಯಾರಿಗೂ ಅನ್ಯಾಯ ಮಾಡದ ದೇವರು, ಪಕ್ಷಪಾತ ಮಾಡದ ದೇವರು, ನಿಮ್ಮಲ್ಲಿ ಯಾರಾದರೂ ಈ ನಿರೀಕ್ಷೆಯಲ್ಲಿ ಬದುಕ್ತಾ ಇರೋದಾದರೆ ಖಂಡಿತವಾಗಲೂ ಪೌಲರಿಗೆ ಏನು ಒಂದು ಸನ್ಮಾನವನ್ನು, ಆ ಜಯಮಾಲೆಯನ್ನು, ಆ ಕಿರೀಟವನ್ನು ದೇವರು ಕೊಟ್ಟಿದ್ದಾರೋ ನಮಗೂ ಕೂಡ ಕೊಡ್ತಾರೆ. ಆ ಒಂದು ಭರವಸೆಯಲ್ಲಿ ನಾವು ಬದುಕಬೇಕು. ಆ ಭರವಸೆಯಲ್ಲಿ ನಾವು ಬದುಕ್ತಾ ನಮಗೆ ಹೇಳಲಿಕ್ಕಾಗಬೇಕು, ನನಗೆ ಜೀವಿಸುವುದೆಂದರೆ ಕ್ರಿಸ್ತ ಯೇಸುವೇ, ಸಾಯುವುದು ಲಾಭವೇ. ಆದರೆ ಆಸೆ ಅಲ್ಲಿ ಹೋಗಿ ಸೆಟ್ಲ್ ಆಗೋದೇ ಆಸೆ. ಇಲ್ಲಿರಬೇಕಾದ್ರೆ ಒಂದೇ ಆಸೆ, ಅದು ಯಾಕೆ ಅಂದರೆ ನಾನು ಯೇಸುವಿಗೆ ಕಾಲಾಗಿ, ಕೈಯಾಗಿ, ಕಣ್ಣಾಗಿ, ಕಿವಿಯಾಗಿ, ಒಂದು ಅಂಗವಾಗಿ ಸುವಾರ್ತೆ ಸಾರಬೇಕು. ತಪ್ಪಿ ಹೋದ ಕುರಿಗಳಂತಿದ್ದ ಎಷ್ಟೋ ಜನರು ಈ ಲೋಕದಲ್ಲಿದ್ದಾರೆ. ಅವ್ರನ್ನ ಒಳ್ಳೆಯ ಕುರುಬನ ಬಳಿಗೆ, ಯೇಸುವಿನ ಬಳಿಗೆ ಕರ್ಕೊಂಡು ಬರಬೇಕು. ಅದಕ್ಕೊಂದು ಸಾಧನ ನಾನು ಆಗಬೇಕು. ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ, ಸಾಧಿಸ್ಲಿಕ್ಕೆ ಏನೂ ಇಲ್ಲ. ಏನು ಸಾಧಿಸಿದ್ರು ಯೋಬ ಹೇಳ್ತಾನಲ್ವ, ಬರಿಗೈಯಲ್ಲಿ ಬಂದೆ ನಾನು ತಾಯಿಯ ಗರ್ಭದಿಂದ, ಬರಿಗೈಯಲ್ಲಿ ಹೋಗುವೆ ಇಲ್ಲಿಂದ. ಇದೇ ಪತ್ರಿಕೆಯಲ್ಲಿ ತಿಮೋತಿಗೂ ಹೇಳ್ತಾರಲ್ವ, ಹುಟ್ಟಿದಾಗ ನಾವು ಈ ಲೋಕಕ್ಕೆ ಏನನ್ನು ತರಲಿಲ್ಲ, ಸಾಯುವಾಗ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಮತ್ತೆ ಏನು, ಯಾಕೆ ಮಾಡಿದೆ, ಮತ್ತೆ ಯಾಕೆ ಮಾಡಿದೆ? ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತ. ಅವರೇ ನಿನ್ಗಿಂತ ಮುಂಚೆ ಸತ್ತೋಗ್ಬಿಟ್ರೆ ಅದು ಹೋಯ್ತಾ, ಫ್ಲಾಪ್ ಆಗೋಯ್ತಾ, ಐಡಿಯಾ ಫ್ಲಾಪ್ ಆಯ್ತಾ? ಹೋಗಲಿ, ನೀನು ಸತ್ತ ಮೇಲೆ ಏನು ಗ್ಯಾರಂಟಿ ಅವ್ರು ಚೆನ್ನಾಗಿರ್ತಾರೆ ಅಂತ? ಏನು ಗ್ಯಾರಂಟಿ? ಯಾವುದು ಗ್ಯಾರಂಟಿ ಇಲ್ಲ. ಮತ್ತು ನೀನು ಕಷ್ಟಪಟ್ಟೆಲ್ಲ ಮಾಡಿದ್ದು ಗ್ಯಾರಂಟಿ? ನೋ ಗ್ಯಾರಂಟಿ. ಫೂಲಿಶ್ನೆಸ್ ಅಲ್ವಾ? ಹಾಗಾದರೆ ಇಂದು ಎನ್ನುವ ದಿನ ಇದ್ದರೆ ಅದು ದೇವರಿಗಾಗಿ ಬದುಕಬೇಕು. ಇವತ್ತು ಅನ್ನೋದಿದ್ದರೆ ಅದು ದೇವರಿಗಾಗಿ, ಅವ್ರ ಮಹಿಮೆಗಾಗಿ. ನಾಳೆ ದೇವರಿಗೆ ಸೇರಿದ್ದು, ನಾಳೆ ನಮ್ಮದಲ್ಲ, ಇವತ್ತು ನಮ್ಮದು. ಈ ನಾಳೆ ಚಿಂತೆಲಿ ಇವತ್ತು ಕೊರಗಿ ಇವತ್ತು ದೇವರಿಗಾಗಿ ಬದುಕುವಂಥ ಆ ಒಂದು ಒಳ್ಳೆಯ ಜೀವನನ ಹಾಳು ಮಾಡ್ಕೋಬೇಡಿ. ಟುಡೇ ಈಸ್ ಯುವರ್ ಡೇ, ದಿಸ್ ಈಸ್ ಯುವರ್ ಡೇ. ಲೀವ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಪ್ರಾರ್ಥಿಸೋಣ, ದೇವರ ಮಹಿಮೆಗಾಗಿ ನಾವು ಬದುಕೋಣ. ಒಳ್ಳೆಯ ದೇವರೇ, ನಮ್ಮನ್ನು ಅತಿಯಾಗಿ ಪ್ರೀತಿಸುವಂಥ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನೀವು ನಮಗೆ ತಿಳಿಸಿಕೊಟ್ಟ ಈ ಆತ್ಮೀಕ ಸತ್ಯಗಳು ನಮ್ಮ ಹೃದಯದಲ್ಲಿ, ನಮ್ಮೊಬ್ಬೊಬ್ಬರ ಜೀವಿತದಲ್ಲೂ ಇದನ್ನು ಸ್ವೀಕರಿಸಿ ಈ ಒಂದು ಅನುಭವದಲ್ಲಿ ಒಳ್ಳೆಯ ಓಟವನ್ನು ಓಡಲು ಬೇಕಾದ ಶಕ್ತಿ ನಮ್ಮೊಬ್ಬೊಬ್ಬರಲ್ಲಿಯೂ ತುಂಬಲ್ಪಡಲಿ. ಕರ್ತನಾದ ದೇವರೇ, ನಿನ್ನ ಸತ್ಯವಚನಗಳ ಉಪದೇಶದ ಮುಖಾಂತರವಾಗಿ ಅವಿಶ್ವಾಸದಿಂದಲೂ, ಅಜ್ಞಾನದಿಂದಲೂ, ತಪ್ಪಾದ ನಿರೀಕ್ಷೆಯಿಂದಲೂ, ತಪ್ಪಾದ ಜೀವಿತದಿಂದಲೂ ನಮ್ಮನ್ನು ನೀವು ಬೇರ್ಪಡಿಸಿದ್ದೀರಿ ಸ್ವಾಮಿ. ನಿನ್ನ ವಾಕ್ಯ ಎಂಬ ಖಡ್ಗದ ಮುಖಾಂತರ ನಮ್ಮನ್ನು ನೀವು ಕಟ್ ಮಾಡಿ, ಲೋಕದಿಂದಲೂ, ಧಾರ್ಮಿಕತೆಯಿಂದಲೂ, ಅಶುದ್ಧತೆಯಿಂದಲೂ, ಅವಿಶ್ವಾಸದಿಂದಲೂ ನೀವು ಬೇರ್ಪಡಿಸಿದ್ದೀರಿ. ನಿಮ್ಮ ಬೆಳಕಿನ ರಾಜ್ಯದ ಮಕ್ಕಳನ್ನಾಗಿ ನಮ್ಮನ್ನು ನಿಲ್ಲಿಸಿದ್ದೀರಿ ಅಪ್ಪ. ವಿಶ್ವಾಸದ ಓಟವನ್ನು ಓಡಲು ನಮ್ಮೆಲ್ಲರಿಗೂ ನೀವು ಕರೆ ಕೊಟ್ಟಿದ್ದೀರಿ ಸ್ವಾಮಿ. ಓಡಲು ಬೇಕಾದ ಶಕ್ತಿಯನ್ನು ನೀಡಿಯಪ್ಪ, ಜ್ಞಾನವನ್ನು ನೀಡಿಯಪ್ಪ. ಯೇಸುವೇ, ನಿಮ್ಮನ್ನು ಮಾತ್ರ ಗುರಿಯಾಗಿಟ್ಟು ಓಡುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ನೀವು ನಮಗೆ ಕೊಟ್ಟ ವಿಶ್ವಾಸದ ವಚನಗಳಿಗಾಗಿ ಸ್ತೋತ್ರ, ಸತ್ಯವಚನಗಳಿಗಾಗಿ ಸ್ತೋತ್ರ ಅಪ್ಪ. ತಂದೆಯಾದ ದೇವರೇ, ಈ ಲೋಕದಲ್ಲಿರ್ತಕ್ಕಂಥ ಕ್ರೈಸ್ತ ಸಭೆ ಯೇಸು ನಾಮದ ಶಕ್ತಿಯಿಂದ ಬಲಗೊಳ್ಳಲಿ ಅಪ್ಪ, ಆತ್ಮಿಕವಾಗಿ ಬಲಗೊಳ್ಳಲಿ ಸ್ವಾಮಿ. ಬಲಗೊಂಡು ಶುಭ ಸಂದೇಶವನ್ನು ಸಾರುವಂತೆ ಆಗಲಿ ಅಪ್ಪ. ಇಂದು ಈ ಒಂದು ಮೃತರನ್ನು ನಾವು ಸ್ಮರಿಸಿ ಪ್ರಾರ್ಥಿಸುವಾಗ ಅಪ್ಪ ತಂದೆಯಾದ ದೇವರೇ, ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ವಿಶ್ವಾಸದ ವಚನಗಳ ಮುಖಾಂತರವಾಗಿ ವಿಶ್ವಾಸದ ಜೀವಿತದಲ್ಲಿ ಬಲಗೊಂಡವರಾಗಿ ಜೀವಿಸುವಂತೆ ಆಗಲಿ ಅಪ್ಪ. ನಿತ್ಯ ಜೀವದ ನಿರೀಕ್ಷೆಯಲ್ಲಿ ದೇವರೇ ಮೃತ್ಯುಂಜಯ ಹೊಂದಿದವರಾಗಿ ವಿಶ್ವಾಸದ ಮುಖಾಂತರ ಜೀವಿಸುವಂತೆ ಆಗಲಿ ಅಪ್ಪ. ನಿತ್ಯ ಜೀವದ ಕಿರೀಟಕ್ಕಾಗಿ ಈ ಲೋಕದಲ್ಲಿ ಬದುಕುವಂತೆ ಆಗಲಿ ಅಪ್ಪ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಜೀವವುಳ್ಳ ತಂದೆಯೇ, ಆಮೇನ್.